ವಿ ಸಿದ್ಧಿ ಬಹುದು ಮೇಸದ ಆ ಸರಸ್ವತಿ ದೇವಿಯನ್ನು ಮನದಲ್ಲಿ ನೆನೆಯುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಇಲ್ಲಿ ನಾವು ನೀವುಗಳೆಲ್ಲ ಈ ಒಂದು ಫಂಕ್ಷನ್ ಹಾಲ್ನಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ನಮ್ಮ ಶಾಲೆಗೆ ಅತಿಥಿಗಳಾಗಿ ಬಂದಿರತಕ್ಕಂತಹ ಶ್ರೀ ಖುಷ್ ಎಂ ದುರ್ಗಿ ಸರ್ ಅವರು ಇಂಗ್ಲಿಷ್ನೊಳಗೆ MA ಮಾಡಿ ಅದರ ಜೊತೆಗೆ MA MPhil ಹಿಂದಿ ಒಳಗೆ ಮಾಡಿ ಕವಿತೆಗಳನ್ನು ಪೊಯೆಟ್ಗಳನ್ನು ಬರೆತಕ್ಕಂಥವ್ರು, ಅದರ ಜೊತೆಗೆ ಪಬ್ಲಿಷನ್ ಮಾಡಿರ್ತಕ್ಕಂಥವ್ರು, ಈ ನಮ್ಮ ಕರ್ನಾಟಕದಲ್ಲಿ ಹೆಸರನ್ನು ಮಾಡಿರ್ತಕ್ಕಂತಹ ಡಾಕ್ಟರ್ ಶ್ರೀ ಖುಷ್ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಚಪ್ಪಾಳೆ ಮುಖಾಂತರ ನಾನು ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಸುಷ್ಮಾ MP ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನಂಬರ್ 2 ಶಾಲೆಯ ಇಂಗ್ಲಿಷ್ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಕೂಡ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಕುಳಿತುಕೊಳ್ಬೇಕಂತ ಕೇಳ್ಕೊಂತ ಅವರನ್ನು ನಾನು ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಇಲ್ಲಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಇಂಗ್ಲಿಷ್ ಅದು ವರ್ಡ್ ಭಾಷೆ ಅಂತ ನಾನು ಕರಿತಾ ಇದ್ದೀವಿ. ಆ ಇಂಗ್ಲಿಷ್ ಮತ್ತು ಕನ್ನಡದ ಜೊತೆಗೆ ಮಕ್ಕಳಿಗೆ ಕೆಲವೊಂದು ವಿಶೇಷವಾದ ಕೌಶಲ್ಯಗಳನ್ನು, ಜ್ಞಾನವನ್ನು ಉಣಬಡಿಸಲು ಬರ್ತಾ ಇದ್ದಾರೆ. ಅವರಿಗೆ ನಾವು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಶ್ರೀ ಖುಷ್ ಸರ್ ಅವರು ವೇದಿಕೆ ಮೇಲೆ ಬಂದು ತಮ್ಮ ಅನಿಸಿಕೆ ಹಾಗೂ ತಮ್ಮ ಒಂದು ವಿಷಯವನ್ನು ಪ್ರಸ್ತಾಪಪಡಿಸಬೇಕಂತ ಅವರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ. ಅದೇ ರೀತಿ ಈಗ ತಾನೇ ಆಗಮಿಸ್ತಕ್ಕಂಥ ನಂಬರ್ 2 ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಪವಿತ್ರ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾರೆ. Good evening to all of you. Thank you. ಇಲ್ಲಿ ನಮ್ಮ ಪ್ರಿನ್ಸಿಪಾಲ್ ಪವಿತ್ರ ಮೇಡಮ್ ಅವರು ಮತ್ತು ಸುಷ್ಮಾ ಇನ್ನೊಬ್ಬರು ಪ್ರಿನ್ಸಿಪಾಲರು ಸುಷ್ಮಾ ಮೇಡಮ್ ಅವರು ಮತ್ತು ನಮ್ಮೆಲ್ಲ ಬೇರೆ ಬೇರೆ ಸ್ಕೂಲ್ ಸ್ಟಾಫ್ ಮೆಂಬರ್ಸ್, ಎಲ್ಲ ನಮ್ಮ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ತಾವೆಲ್ಲರೂ ಸೇರಿಕೊಂಡು ನನಗಿಲ್ಲೇ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಬಹಳ ಅಮೂಲ್ಯವಾದ ಸಮಯನ ಕೊಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ಪ್ರಿನ್ಸಿಪಾಲ್ ಅವರು ಹಾಗೂ ಟೀಚರ್ಸ್ ಮತ್ತು ತಮ್ಮ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳುತ್ತಾ ಇವಾಗ ನಾನು ಇಲ್ಲಿ ನನ್ನ ವಿಚಾರಗಳನ್ನು ಶೇರ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ದಯವಿಟ್ಟು ತಾವು ಈ ಬೇರೆ ಬೇರೆ ವಿಚಾರಗಳನ್ನು
ಒಂದು 2-3 ನಾನು ಟೆಕ್ನಿಕ್ಸ್ ಅನ್ನ ತಮಗೆ ಹೇಳಿಕೊಡ್ತಾ ಇದ್ದೇನೆ. ಅದಕ್ಕಾಗಿ ನಾನು ನಮ್ಮ ಪ್ರಿನ್ಸಿಪಾಲ್ ಮತ್ತು ಟೀಚರ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ ಬಯಸ್ತೇನೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಸಾಮಾನ್ಯವಾಗಿ ನಾನು ಕೂಡ 8 ವರ್ಷ ಹಾಸ್ಟೆಲ್ ಸ್ಕೂಲ್ನಲ್ಲಿ ನಿಂತು ನಾನು ಸ್ಟಡಿ ಮಾಡಿದ್ದೇನೆ. ಹಾಸ್ಟೆಲ್ಸ್ ನಮ್ಮ ಸಮಯದಲ್ಲಿ ಅಂದರೆ 80ರ ಆಚೆಗೆ 76, 77, 78ದಲ್ಲಿ 80sದಲ್ಲಿ ನಾನು ಹಾಸ್ಟೆಲ್ನಲ್ಲಿ ಇದ್ದು ಸ್ಟಡಿ ಮಾಡಿದ್ದೇನೆ. ಸುಮಾರು 8 ವರ್ಷ ನಾನು BCM ಹಾಸ್ಟೆಲ್ದಲ್ಲಿ ತಂದಿದ್ದೇನೆ. ನನಗೆ ಗೊತ್ತು ಈ ಹಾಸ್ಟೆಲ್ ವ್ಯವಸ್ಥೆಯ ಎಷ್ಟು ಬೆನಿಫಿಟ್ಸ್ ಇವೆ. ಬಹಳ ಒಳ್ಳೆಯದ ಇದು ಒಂದು ಅಟ್ಮಾಸ್ಫಿಯರ್, ಇಲ್ಲಿ ಒಂದು ಎಲ್ಲ ವ್ಯವಸ್ಥೆ ಸಿಗುತ್ತೆ. ಯಾವ ಥರ ನಮಗೆ ಸ್ಟಡಿ ಮಾಡಲಿಕ್ಕೆ ಏನೇನು ಬೇಸಿಕ್ ಥಿಂಗ್ಸ್ ಎಲ್ಲ ಬೇಕಲ್ಲ ಅವು ಎಲ್ಲವೂ ಹಾಸ್ಟೆಲ್ ಸ್ಕೂಲ್ಸ್ ಅಲ್ಲಿ ಸಿಗ್ತಾವ. ಆ ಒಂದು ಆಗಿನ ಕಾಲದ ನಮ್ಮ ಹಾಸ್ಟೆಲ್ ಸ್ಕೂಲ್ಸ್ ನಿಮಗೊಂದು 2 ಉದಾಹರಣೆ ನಾನು ಹೇಳಲೇಬೇಕಿಲ್ಲಿ. ಯಾಕಂದ್ರೆ ಅವತ್ತು ಇಷ್ಟೊಂದು ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇರಲಿಲ್ಲ. ಇಷ್ಟೊಂದೆಲ್ಲ ಅನ್ನೋಕ್ಕಿಂತ ಇದರೊಳಗಿನ ಒಂದೊಂದು ಕೂಡ ಫೆಸಿಲಿಟೀಸ್ ಸಿಗೋದು ಕಷ್ಟ ಇತ್ತು. BCM ಹಾಸ್ಟೆಲ್ ನಮ್ಮ ಮೋಸ್ಟ್ಲಿ ಮೇಡಮ್ ಅವ್ರಿಗೆ ಸರ್ ಅವ್ರಿಗೆಲ್ಲ ಗೊತ್ತಿದೆ, ಅವತ್ತಿನ ಹಾಸ್ಟೆಲ್ಸ್ ಪರಿಸ್ಥಿತಿ ಗೊತ್ತಿದೆ. ಯಾಕಂದ್ರೆ ನಾವು ಎಂತ ಹಾಸ್ಟೆಲ್ಸ್ ದಲ್ಲಿ ಇರ್ತಿದ್ದೀವಪ್ಪ ಅಂತಂದ್ರೆ ಅದು ಒಳ್ಳೇದಾಗಿತ್ತು, ನೋ ಡೌಟ್ಸ್. ಆವತ್ತಿನ ನಮ್ಮ ಆ ಸಿಚುವೇಶನ್ದಲ್ಲಿ ಸರ್ವಶ್ರೇಷ್ಠ ನಮಗದು ಒಳ್ಳೆ ಒಂದು ಎಲ್ಲ ವ್ಯವಸ್ಥೆಯನ್ನು ನೀಡ್ತಾ ಇತ್ತು. ಆದರೂ ಕೂಡ ಅವತ್ತಿನ ಹಾಸ್ಟೆಲ್ ಸ್ಕೂಲ್ ಮತ್ತು ಇವತ್ತಿನ ಈ ಒಂದು ಹಾಸ್ಟೆಲ್ಸ್ ಅಥವಾ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಎರಡರಲ್ಲಿ ನಾವು ಕಂಪ್ಯಾರಿಸನ್ ಮಾಡುವ ಅವಶ್ಯಕತೆ ಇದೆ. ಯಾಕಂದ್ರೆ ಅವತ್ತು ನಾವು ಸ್ಟಡಿ ಮಾಡ್ತಿದ್ದೀವಿ, ಇವತ್ತು ತಾವೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಿ. ಅವತ್ತಿನ ವ್ಯವಸ್ಥೆಯಲ್ಲಿ ತೀರಾ ಕಡಿಮೆ ಎಲ್ಲ ಫೆಸಿಲಿಟೀಸ್ ಇದ್ರೂ ಕೂಡ ಪ್ರತಿ ದಿನ 8ರಿಂದ 10 ಗಂಟೆ ನಾವು ಸ್ಟಡಿ ಮಾಡ್ತಿದ್ದೀವಿ. 8ರಿಂದ 10 ಗಂಟೆ. ಇವತ್ತಿನ ಎಲ್ಲ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಕ್ಕಳಿಗೆ ಹೇಳೋ ಅವಶ್ಯಕತೆ ಇದೆ. ಯಾಕಂದ್ರೆ ಈ ರೆಸಿಡೆನ್ಷಿಯಲ್ ಸ್ಕೂಲ್ ಅದು ನನಗನ್ನಿಸ್ತಿದೆ ಇದರ ಬೇಸ್ ಕುಂತಿದ್ದೆ ಮಕ್ಕಳಿಗೆ ಸ್ಟಡಿ ಮಾಡಕ್ಕೆ ಹೆಚ್ಚಿಗೆ ಸಮಯ ಸಿಗ್ಲಿ ಅಂತ ಹೇಳಿ ಇದೊಂದು ಸಂಕಲ್ಪನೆ ಅದ. ಇದ್ರಾಗೇನೆ ಎಣ್ಣೆ ಮಾತಾನಿಲ್ಲ. ಯಾಕಂದ್ರೆ ಡೇ ಸ್ಕೂಲ್ಸ್ ಆದ್ರೆ ಅಂದ್ರೆ ಊರಲ್ಲಿ ಅಥವಾ ತೋಟದಿಂದ ನಾವು ಸ್ಕೂಲಿಗೆ ಹೋಗಿ ಬಂದು ಮಾಡ್ತಾ ಇರ್ತೀವಿ ನಾರ್ಮಲ್ ಆಗಿ ಎಲ್ಲ ಕಡೆಗೆ. ಇದು ವರ್ಲ್ಡ್ ವೈಡ್ ಆ ವ್ಯವಸ್ಥೆ ಅಲ್ಲ. ಆದ್ರೆ ಬಹಳ ಕಡಿಮೆ ರಾಜ್ಯಗಳಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು ಕರ್ನಾಟಕ, ಇನ್ನೊಂದು ಆಂಧ್ರದಲ್ಲಿ ಈ ತರ ಮ್ಯಾಕ್ಸಿಮಮ್ ಸ್ಕೂಲ್ಸ್ ಇವೆ ನಮ್ಮ ಇಂಡಿಯಾದಲ್ಲಿ. ಬೇರೆ ಸ್ಟೇಟ್ಸ್ದಲ್ಲಿ ಈ ತರ ಇದ್ದದನ್ನ ನಾನು ಕೇಳಿಲ್ಲ. ಯಾವುದೋ ಇಲ್ಲಿ ಯಾವುದೋ 1-2 ಸ್ಟೇಟ್ದಲ್ಲಿ ಇದ್ರು, ಅಷ್ಟೊಂದು ಇದ್ರು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು. ನೋಡಿ, ನಮ್ಮಲ್ಲಿ ಮೊರಾರ್ಜಿ ಸ್ಕೂಲ್ಸ್ ಇವೆ, ಇವಾಗ ಅಲ್ಪಸಂಖ್ಯಾತರ ಶಾಲೆಗಳಿವೆ, ಇನ್ನೂ ಏಕಲವ್ಯ ಶಾಲೆಗಳಿವೆ, ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ಗಳಿವೆ, ಕಸ್ತೂರ್ಬಾ ಸ್ಕೂಲ್ಸ್ ಇವೆ, ಆಮೇಲೆ ಬೇರೆ ಬೇರೆ ಇನ್ನೂ ಕಿತ್ತೂರು ಚೆನ್ನಮ್ಮ ಸ್ಕೂಲ್ ಇದೆ. ಬಹಳಷ್ಟು ಸ್ಕೂಲ್ಸ್ ಅವರೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಅದು ಪ್ಯೂರ್ಲಿ ಗವರ್ಮೆಂಟ್ ಸ್ಕೂಲ್ಸ್. ಅಂದ್ರೆ ಎಲ್ಲವೂ ಫ್ರೀಯಾಗಿ ಸಿಗುವ. ಅದಕ್ಕೆ ದಯವಿಟ್ಟು ತಾವು ಈ ವ್ಯವಸ್ಥೆಯ ಬಹಳ ದೊಡ್ಡ ಲಾಭವನ್ನು ತಗೊಳ್ಳೋ ಅವಶ್ಯಕತೆ ಇದೆ. ಅದಕ್ಕೆ ನಾನು ನಮ್ಮ ಆ ಬೋರ್ಡಿಂಗ್ಸ್ ವ್ಯವಸ್ಥೆ ಆ ಎಲ್ಲ BCM ಹಾಸ್ಟೆಲ್ದೇ ಇವತ್ತು ನೀವು ಹೈಟೆಕ್ ಫಾರ್ಮ್ಸ್ ಅವರೆ. ಅವತ್ತೇನು BCM ಹಾಸ್ಟೆಲ್ ಇದ್ದು ಅಲ್ಲ, ಬೋರ್ಡಿಂಗ್ಸ್ ಅಂತ ನಾವು ಹೇಳ್ತೀವಿ, ಅದರದ್ದೇ ಇದು ಹೈಟೆಕ್ ಫಾರ್ಮ್ ಅದರ ಇವತ್ತಿರು ಎಲ್ಲ ಸ್ಕೂಲ್ಗಳು ಅದರಿಂದನೇ ಡೆವಲಪ್ ಆಗಿ ಬಂದು. ನಾನು ಪೂರ್ತಿ ಈ ಡೆವಲಪ್ ಅನ್ನು ನೋಡಿದ್ದೇನೆ. ನಮ್ಮ ನಾವು 50 ಮಕ್ಕಳು ಇರ್ತಿದ್ದೇವೆ ಬಾಯ್ಸ್ ಹಾಸ್ಟೆಲ್ದಲ್ಲಿ, 50 ಮಕ್ಕಳು ಇರ್ತಿದ್ದೆ BCM ಹಾಸ್ಟೆಲ್ದಲ್ಲಿ. ಅಲ್ಲಿ ಯಾವ ಪರಿ ಅಂದ್ರೆ ಅಡಿಗೆ ಮಾಡೋರು ಹೆಚ್ಚಿಗೆ ಯಾರು ಸಿಗ್ತಿರ್ಲಿಲ್ಲ. ಯಾರೋ ಒಬ್ಬರಿಬ್ಬರು ಅಡಿಗೆ ಮಾಡೋರು ಇರ್ತಿದ್ರು, ಅವ್ರ ಜೊತೆಗೆ ನಾವು ಅವರಿಗೆ ಹೆಲ್ಪ್ ಮಾಡಬೇಕು. ನೀರಂತೂ ಯಾವ ಟ್ಯಾಪ್ಸು ಇರಲಿಲ್ಲ,
ಯಾವುದು ಮತ್ತೇನು ಬೇರೆ ವ್ಯವಸ್ಥೆ ಇರಲಿಲ್ಲ, ಯಾರು ತಂದು ಕೊಡ್ತಿರ್ಲಿಲ್ಲ. ನಾವು ಸ್ವತಃ ಕೊಡಗಳನ್ನು ತೆಗೆದುಕೊಂಡು ಹೋಗಿ ಸೇದು ಬಾಯಿಯಲ್ಲಿ ನೀರನ್ನು ಜೇಕಿ ತರಬೇಕು. 3 ಜನ ನಾವು ನಂಬರ್ ಸೆಟ್ ಮಾಡ್ತಿದ್ವಿ ಪ್ರತಿದಿನ. ಆ ನೀರು ಜಕ್ಕೊಂತ ಬರೋದ್ರಿ. ಆಮೇಲೆ ನೀಡ್ಲಿಕ್ಕೆ ಹೆಲ್ಪ್ ಮಾಡೋದು, ಆಮೇಲೆ ಮತ್ತೆ ಸ್ವಚ್ಛತೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು. ಸ್ಟೂಡೆಂಟ್ಸ್ ನಂಬರ್ ಹಾಕೊಂಡು ಮಾಡ್ಕೋಬೇಕ್ರಿ. ಇದನ್ನ ಮಾಡ್ತಾ 10 ಗಂಟೆ ನಾವು ಸ್ಟಡಿ ಮಾಡಿದ್ವಿ. ಇದು ಇಂಪಾರ್ಟೆಂಟ್ ಅಲ್ಲ. ದಯವಿಟ್ಟು ನನ್ನ ಆಸೆ ಅದ, ತಾವು 10 ಗಂಟೆ ಸ್ಟಡಿ ಮಾಡ್ತಾ ಇರ್ಬೋದು. ಯಾರಾದ್ರೂ ಒಂಚೂರು ಕಡಿಮೆ ಮಾಡ್ತಿದ್ರೆ ಅಂದ್ರೆ ಆ 10 ಗಂಟೆ ಎವ್ರಿಡೇ ಟಾರ್ಗೆಟ್ ಇಟ್ಕೊಳ್ಳಿ. ತಾವು ನಾನು ಹೊರೆ ಇಡ್ತೀನಿ ತಮ್ಮ ಮೇಲೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಸ್ಟಡಿ ಮಾಡಲೇಬೇಕ್ರಿ. ಈ ಸ್ಟಡಿ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದರಿಂದ ಏನು ಲಾಭ ಇದೆ, ಇವಾಗ ನಾನು ಜಸ್ಟ್ ಒಂದು 2 ನಿಮಿಷ ನಂತರ ನಿಮಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ನಾನು ಒಂದು 10th ಪಾಠ ಹೀಗೆ ಕೈ ಸೊನ್ನೆ ಮೇಲೆ ಜಸ್ಟ್ 2-3 ಮಿನಿಟ್ಸ್ನಲ್ಲಿ ಇಡೀ ಪಾಠನ ಪ್ರಾಕ್ಟಿಕಲಿ ಬಾಹ್ಯಾಟ್ ಆಗುತ್ತೆ. ಲೈಫ್ ಲಾಂಗ್ ಮರಿಲಿಕ್ಕೆ ಆಗೋದಿಲ್ಲ. ಕೇವಲ ಇವಾಗ ನಾನು 10th ಒಂದು ಪಾಠ ಜಸ್ಟ್ ಒಂದು ಕಾಮನ್ ಪಾಠ ಅಂತ ಹೇಳಿಕೊಡ್ತಾ ಇದ್ದೇನೆ. ಆ ಪಾಠವನ್ನ ನೀವು 5ನೇ 6ನೇ ಕ್ಲಾಸ್ ಮಕ್ಕಳಿಗೆ ಇನ್ನೂ ಡೈರೆಕ್ಟ್ ಯೂಸ್ ಆಗ್ತದೆ. ಅಷ್ಟೇ ಅಲ್ಲ, ನಿಮ್ಮ ಊರೊಳಗಿನ 1ನೇ ಕ್ಲಾಸ್ ಮಕ್ಕಳಿಗೆ ಹೋಗಿ ಹೇಳ್ರಿ, ಆ ಮಗು 10th ಒಂದು ಪಾಠ 3-4 ನಿಮಿಷ ಬಿಡಿ 5 ನಿಮಿಷದಲ್ಲಿ ಹೇಳ್ಬಿಡುತ್ತೆ. ಇದು ಕೈ ಸೊನ್ನೆ ಮೇಲೆ. ಸೊ ಇಂಥ ಬಹಳಷ್ಟು ಥಿಂಗ್ಸ್ ಅವ. ಇವನ್ನೆಲ್ಲ ನಾವು ಡೆವಲಪ್ ಮಾಡ್ಕೋಬೇಕು. ಯಾರೋ ನನ್ನಂತವ್ರು ಹೇಳ್ಬೇಕಂತಲ್ಲ, ಟೀಚರ್ಸ್ ಹೇಳ್ಬೇಕಂತಲ್ಲ, ಯಾರೋ ಪೇರೆಂಟ್ಸ್ ಹೇಳ್ಬೇಕಂತಲ್ಲ, ಸ್ಟೂಡೆಂಟ್ಸ್ ಕ್ರಿಯೇಟಿವ್ ಆಗಬೇಕು. ಸ್ವತಃ ಸ್ಟೂಡೆಂಟ್ಸ್ ಕ್ರಿಯೇಟಿವ್ ಆಗಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಎಲ್ಲ ರೀತಿ, ಕೇವಲ ಯಾವುದೋ ಒಂದು ಇಂಗ್ಲಿಷ್ ಇದಂತಲ್ಲ, ಕನ್ನಡ ರೈಟಿಂಗ್ ಚೆನ್ನಾಗಿರ್ಬೇಕು. ಆ ದೋಷಗಳು ಯಾವುವು ಅವನ್ನ ನಾವು ಗುರುತಿಸಬೇಕು. ಬಹಳಷ್ಟು ಸಮಸ್ಯೆಗಳದಾವ, ಅವನ್ನೆಲ್ಲ ನಾವು ಈಸಿಯಾಗಿ ತೆಗೆದು ಹಾಕ್ಬೋದು. ಮತ್ತು ಒಂದನ್ನ ದಯವಿಟ್ಟು ನೆನ್ಪಿಡಿ, ರೈಟಿಂಗ್ ಆಡ್ ರೈಟಿಂಗ್ ಯಾವಾಗಲೂ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಸರಿ ರೈಟಿಂಗ್ ಅತ್ಯಂತ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ನನ್ನ ಮನೆ ಹಿಡ್ಕೊಂಡು ಮಾಡೆಲ್ ಮಾಡಿದ್ದೇನೆ. ತಮಗೆ ಹೇಳ್ತೇನಂತ ಅಲ್ಲ, ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಕನ್ನಡ ಮೀಡಿಯಂದಲ್ಲಿ ಕಲ್ತರೂ ಕೂಡ ಇಂಗ್ಲಿಷ್ ಸೂಪರ್ ಕ್ಲಾಸ್ ರೈಟಿಂಗ್ ಅದ. ಅದು ಎಲ್ಲೊಬ್ಬ ಕಾಲೇಜಲ್ಲಿ ಬಂದ ಕಲ್ತಾರಂತ ಅಲ್ಲ, 3ನೇ 4ನೇ ಕ್ಲಾಸ್ದಲ್ಲಿ ಸೂಪರ್ ರನ್ನಿಂಗ್ ರೈಟಿಂಗ್ ಮಾಡ್ತಾ ಇದ್ರು. ಜಸ್ಟ್ 3ನೇ 4ನೇ ಕ್ಲಾಸ್ದಲ್ಲಿ ಇವನ್ನೆಲ್ಲನೂ ಮಾಡ್ಲಿಕ್ಕೆ ಆಗ್ತದ. ಆ ರೈಟಿಂಗ್ ಬಗ್ಗೆನೂ ಒಂಚೂರು ನಿಮಗೆ ಆಮೇಲೆ ಹೇಳ್ಕೊಡ್ತೇನೆ ನಾನು. ಫಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇನ್ನೂ ನಿಮಗೊಂದೆರಡು ಬೆನಿಫಿಟ್ಸ್ ಹೇಳ್ಕೊಡ್ತೀನಿ. ನಾನು ಹೇಳಿದೆ, ನಮ್ಮ ಹಾಸ್ಟೆಲ್ ಸ್ಕೂಲ್ನಲ್ಲಿ ಇದನ್ನೆಲ್ಲ ನಾವು ಮಾಡ್ತಾ ಪ್ರತಿ ಸ್ಯಾಟರ್ಡೆ ನಾವು ಊರೊಳಗಿನ ಸೆಗಣಿ ತೊಗೊಂಡು ಬಂದು, ಸಾದಾ ರೂಮ್ಸ್ ಇರೋರೆಲ್ಲ ಊರೊಳಗೆ ಯಾರೋ ಮನೆ ಖಾಲಿ ಆಗ್ಯಾವ ಅಂತ ಹೇಳಿ ಬಿಟ್ಟು ಹೋದಂತ ರೂಮ್ನಲ್ಲಿ ನಮ್ಮ ಹಾಸ್ಟೆಲ್ ನಡೀತದೆ. ಅಥವಾ ಏನಪ್ಪ ಯಾರೋ ವಿಶೇಷ ವ್ಯಕ್ತಿಗಳು, ಬಹಳ ಸಮಾಜ ಸೇವಕರು ಒಂದು 4 ರೂಮ್ ಕೊಡ್ತಿದ್ರು ಹಾಸ್ಟೆಲಿಗೆ. ನಾವು ಪ್ರತಿ ಸ್ಯಾಟರ್ಡೆ 3 ಹುಡುಗರು ಟೀಮ್ ಮಾಡ್ಕೊಂಡು ಊರಾಗಿನ ಸೆಗಣಿ ಕೂಡಿಸ್ಕೊಂತಂದು ರೂಮ್ ನಾವೇ ಸಾರಿಸೋದ್ರಿ. ಅದೇ ನಮ್ಮ ಪರ್ಸಿಗಳು, ಅವೇ ಸ್ಪೆಷಲ್ ನಮ್ದೆಲ್ಲ ಪರ್ಸಿ. ಅವತ್ತಿನ ನೀರು ತುಂಬುವುದು, ಅಡಿಗೆ ಮಾಡ್ಲಿಕ್ಕೆ ಸಹಾಯ ಮಾಡೋದು, ಬಡಿಸ್ಲಿಕ್ಕೆ ಸಹಾಯ ಮಾಡೋದು, ಪಾತ್ರೆಗಳ ತೊಳಿಲಿಕ್ಕೆ ಸಹಾಯ ಮಾಡೋದು, ಮತ್ತೆ ಈ ರೂಮ್ಸ್ ಎಲ್ಲ ಕ್ಲೀನಿಂಗ್ ಮಾಡೋದು, ಜೊತೆಗೆ ಸೆಗಣಿ ತಂದು ಎಣ್ಣೆ ತಂದು ಸಾರಿಸೋದು, ಇದೆಲ್ಲ ಮಾಡ್ತಿದ್ದೆ ನಾವು. ಇನ್ನು ಇವೆಲ್ಲ ನಮ್ಮ ಕೆಲಸಗಳಿದ್ರೆ ಇನ್ ಫೆಸಿಲಿಟೀಸ್ ಇನ್ನು ಏನಿದ್ದಪ್ಪ, ನಮಗೆ 2 ಹೊತ್ತು ಊಟ ಸಿಗ್ತಿದ್ರಿ. ನಾಷ್ಟ ಇಲ್ಲ, ಚಹಾ ಇಲ್ಲ, ಯಾವುದೂ ಇಲ್ಲ. ಸ್ವೀಟ್ಸ್ ಯಾವ ಹಬ್ಬ ಒಲಿವಿಗೆ ಸಿಕ್ಕರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ರೆಸಿನೇ ಇರ್ತಿರ್ಲಿಲ್ಲ ಎಕ್ಸ್ಟ್ರಾ. ಆಗ ಜಸ್ಟ್ ಹಾಸ್ಟೆಲ್ ಸ್ಟಾರ್ಟ್ ಆಗಿದ್ರಿ.
ಅದಕ್ಕಿಂತ ಮೊದಲು ನಮ್ಮ ಅಣ್ಣಂದಿರ ಗತಿ ನಿಮ್ಗೆ ಹೇಳ್ಬೇಕ್ರಿ. ನಮ್ಮ ಹೈಸ್ಕೂಲ್ ಸರ್ ಹೇಳೋರು ಅಲ್ಲಿ ಅವರ BCM ಹಾಸ್ಟೆಲ್ ಕೊಡ್ರಪ್ಪ ಅಂತ ಕೇಳಿದ್ರೆ ಅಲ್ಲಿಂದ ಇನ್ನೂ ಹಾಸ್ಟೆಲ್ ಸಿಗ್ಲಿಲ್ಲ, ಒಂಚೂರು ಲೇಟ್ ಆಗಿತ್ತಂತೆ. ಆದ್ರೆ ಮಕ್ಕಳಿಗೆ ಹಾಸ್ಟೆಲ್ದಲ್ಲಿ ಇಡಬೇಕಾದ್ರೆ ಹಳ್ಳಿ ದೂರಿಂದ ಮಕ್ಕಳು ಬರುದ ಅಲ್ಲಿ ಹಾಸ್ಟೆಲ್ನಲ್ಲಿ ನಿಲ್ಲೋರೆ ಹೈಸ್ಕೂಲ್ ಕಲಿಬೇಕಾದ್ರೆ. ಅವ್ರಿಗೆ ಏನ್ ವ್ಯವಸ್ಥೆ ಮಾಡಿದ್ರೆ ಅಂದ್ರೆ ಊರಾಗ ಒಂದಷ್ಟು ಜನ ಏನಾದ್ರು ಕಾಳು ಕಡಿ ತಂದು ಕೊಟ್ಟು ಹಾಸ್ಟೆಲ್ ನಡೆಸ್ತಿದ್ರು. ಆಮೇಲೆ ಸ್ವೀಟ್ ಹಬ್ಬ ಒನ್ವಿಗೆ ಟೀಚರ್ಸ್ ಸ್ವತಃ ಹೈಸ್ಕೂಲ್ ಟೀಚರ್ಸ್ ಸ್ವತಃ ಏನಾದರೂ ಬುಟ್ಟೆ ಏನಾದರೂ ಪಾತ್ರೆ ತೆಗೆದುಕೊಂಡು ಹೋಗಿ ಒಂದು 4-6 ಜನರಿಗೆ ಊರಾಗಿನವರ ವಿಶೇಷ ವ್ಯಕ್ತಿಗಳಿಗೆ ರಿಕ್ವೆಸ್ಟ್ ಮಾಡಿಡವ್ರಂತ ಊರಾಗ ಹೋಗಿ ಸ್ವೀಟ್ಸ್ ಕಲೆಕ್ಟ್ ಮಾಡಿ ತಂದು ಮಕ್ಕಳಿಗೆ ಸ್ವೀಟ್ ಹಾಕ್ತಿದ್ರು ಹಬ್ಬ ಒನ್ವಿಗೆ. ನಮ್ಮ ಟೈಮಕ್ಕೆ ಲಕ್ಕೀಲಿ ಸ್ವೀಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ರೇಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಪ್ರಮಾಣ ಡೆವಲಪ್ ಆಗ್ತಾ ಇದ್ರಿ. ಆದ್ರೆ ನೆನ್ಪಿಡಿ, ಆವತ್ತಿನ ಆ ಒಂದು ಬಹಳ ಆರಂಭದ ವ್ಯವಸ್ಥೆ ಎಂದು ಈ ನಮ್ಮ ಗೌರ್ಮೆಂಟ್ ಎಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಸ ಇವು ಇವಾಗ ಸೂಪರ್ ಮಾಡೆಲ್ ಆಗಿ ನಿಂತವೆ. ಅಂಡರ್ಸ್ಟ್ಯಾಂಡ್? ನಾ ಹೇಳೋ ಉದ್ದೇಶ ತಿಳಿತಾ ಇದ್ದೀರಿ? ಏನಿದೆ ಉದ್ದೇಶ? ಎಸ್, ಅವತ್ತು ಕೇವಲ ನಮಗಿಷ್ಟೇ ಇಂಥ ರೂಮ್ ಸಿಗ್ತಿದ್ದು ಅಂತ 2 ಹೊತ್ತು ಊಟ ಸಿಗ್ತಿತ್ರಿ. ಇವತ್ತ ಮನೆಯಲ್ಲಿ ಸಿಗ್ಲಾರದ ವ್ಯವಸ್ಥೆ ಕೂಡ ನಮ್ಮಲ್ಲಿ ಹಾಸ್ಟೆಲ್ಸ್ದಲ್ಲಿ ಎಲ್ಲ ಇದೆ, ಎಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ದಲ್ಲಿ ಇದೆ. ನಾನು ಪೂರ್ತಿ ರಾಜ್ಯ ಅಡ್ಡಾಡಿದ್ದೇನೆ, ಪೂರ್ತಿ ರಾಜ್ಯ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ಸ್ಟೇಟ್ ಅಡ್ಡಾಡಿದೆ. ಕರ್ನಾಟಕ ಅಂತೂ 2-3 ಸಲ ರೌಂಡ್ ಹೊಡೆದಿದ್ವಿ ಇಡೀ ರಾಜ್ಯ. ಎಲ್ಲೋ ಆ ಮೈಸೂರು ಸೈಡ್ ಒಂದು ಮೂಲಿ ಉಳಿದ್ರೆ ಸ್ವಲ್ಪ. ಅದಕ್ಕೆ ನನಗೆ ಗೊತ್ತು ಈ ವ್ಯವಸ್ಥೆ. ಓದಲ್ಲೆಲ್ಲ ಡೇ ಎಲ್ಲ ಬೇರೆ ಬೇರೆ ಲೋಕಲ್ ಸ್ಕೂಲ್ಸ್ ನಾನು ಬುಕ್ಸ್ ಅಡ್ವರ್ಟೈಸ್ ಮಾಡುತ್ತೆ, ನನ್ನ ಈ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತೇನೆ. ಸಾಯಂಕಾಲದಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ದಲ್ಲಿ ಹೋಗುತ್ತೆ, ಪ್ರತಿ ದಿನ ಒಂದಾದರೂ ಸ್ಕೂಲ್ಸ್ ಕವರ್ ಮಾಡುತ್ತೆ. ಅದಕ್ಕೆ ನನಗೆ ಗೊತ್ತು. ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಇದೆ, ಇವತ್ತು ತಮ್ಮ ಹತ್ರ ಹೈಟೆಕ್ ರೂಮ್ಸ್, ಹೈಟೆಕ್ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಇದೆ. ಏನು ಬೇಕೋ ಒಂದು ವ್ಯವಸ್ಥೆಗೆ ನಿಯರ್ಲಿ ಮಿಲಿಟರಿ ವ್ಯವಸ್ಥೆ ಇದ್ದಾಗ ಅದು ನಿಮ್ಮದು. ಅದಕ್ಕೆ ದಯವಿಟ್ಟು ಇದರ ಲಾಭ 100% ತಕ್ಕೊಳ್ಳಿ. ಇದನ್ನ ಯಾಕೆ ಹೇಳ್ತಾರಪ್ಪ ಅಂತಂದ್ರೆ, ಈ ತರ ರೆಸಿಡೆನ್ಷಿಯಲ್ ಸ್ಕೂಲ್ದಲ್ಲಿ ಕಲಿಯೋರೆಲ್ಲ ಬಡವ ಮಕ್ಕಳೇ. ನಾನು ಬಡವನೇ, ನಮ್ಮ ಟೀಚರ್ಸ್ ಎಲ್ಲ ಬಡವರು ಇದ್ದಾರೆ, ತಾವು ಬಡವರು ಇದ್ದೀರಿ. ನಾವು ಶ್ರೀಮಂತರು ಹೇಗೋ ಬದುಕ್ತಾರೆ, ಎಲ್ಲ ವ್ಯವಸ್ಥೆ ಇರ್ತದೆ ಶ್ರೀಮಂತರಿಗೆ. ಆದರೆ ನಮ್ಮಂತ ಮಧ್ಯಮ ವರ್ಗದವರು ಬಡವರಿಗೆ ಶಿಕ್ಷಣ ಒಂದೇ ಶ್ರೇಷ್ಠ ದಾರಿ ಅದ. ನಾವು ಎಷ್ಟು ಚೆನ್ನಾಗಿ ಶಿಕ್ಷಣ ತೆಗೆದುಕೊಳ್ತೀವಿ ಅಷ್ಟು ನಮ್ಮ ಫ್ಯೂಚರ್ ಗಟ್ಟಿ ಆಗುತ್ತೆ. ದಯವಿಟ್ಟು ಒಂದೊಂದು ಕ್ಷಣ ಇಲ್ಲಿ ವೇಸ್ಟ್ ಮಾಡಬೇಡಿ. ನಾನು ಹೇಳೋದು ಬರ್ಡನ್ ಅಂತ ತಿಳ್ಕೊಬೇಡಿ. ನಿಮ್ಮ ಟೀಚರ್ಸ್ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ ಸ್ಟಡಿ ಮಾಡಲಿಕ್ಕೆ, ಅವ್ರನ್ನ ಬರ್ಡನ್ ಆಗಿ ತಕ್ಕೋಬೇಡಿ. ನಾನು ಎಲ್ಲರಿಗೂ ಹೇಳೋದು, ಕನಿಷ್ಠ 10th 10 hours ಎವ್ರಿ ಡೇ ಸ್ಟಡಿ ಮಾಡಲೇಬೇಕು. ಇನ್ನು ನಿಮಗೆ ಬಿಟ್ಟದ್ದು ನನ್ನ ಒಂದು ಲೆಕ್ಕಾಚಾರ. 10th 10 hours ಸ್ಟಡಿ ಮಾಡಿ, 9th 9 hours ಸ್ಟಡಿ ಮಾಡಿ, 8th 8 hours ಸ್ಟಡಿ ಮಾಡಿ, 7 hours ಸ್ಟಡಿ ಮಾಡಿ, 6 ಅವರು 7 ಮಾಡಿದ್ರೆ ಬಹಳ ಒಳ್ಳೇದು, ಬಹಳ ಒಳ್ಳೇದು. ನಿಮ್ಗೆ ಇನ್ನೊಂದು ಲೆಕ್ಕ ಹೇಳ್ತೀನಿ ನಾನು. ಇದರ ಒಳಗೆ ಏನಾದರೂ 1 hours ಪ್ಲಸ್ ಮಾಡಿದ್ರು, ಯಾರು ಮಾಡ್ತಿರೋ ಅವರು ಸೂಪರ್ ಟಾಪರ್ ಆಗಿಬಿಡ್ತೀರ. ಅಂದ್ರೆ 10th ಎಷ್ಟು ಗಂಟೆ ಸ್ಟಡಿ ಮಾಡಬೇಕು? 11 hours. 11 ಗಂಟೆ ಏನಾದರೂ ಸ್ಟಡಿ ಮಾಡಿದ್ರು 10th ಯಾರೇ ಮಾಡಿ. ಇದರರ್ಥ ಯಾವ ಮನುಷ್ಯನು, ಯಾವ ಸ್ಟೂಡೆಂಟ್ ಡಲ್ ಇರುವುದಿಲ್ಲ. ನೆನ್ಪಿಟ್ಕೊಳ್ಳಿ, ನೋಬಡಿ ಈಸ್ ಡಲ್.
ತಾವು ಪ್ರತಿಯೊಬ್ಬರು ಸೂಪರ್ ಇಂಟೆಲಿಜೆಂಟ್ ಇದ್ದೀರಿ. ನಾನು ಯಾಕೆ ಹೇಳ್ತಾನಪ್ಪ ಈ ಮಾತಂದ್ರೆ, ಒಂದು ಕಾಲಕ್ಕೆ ಫೇಲ್ ಆದಂಥ ಮಕ್ಕಳು 10th-ಗೆ PUC-ಗೆ ಡಿಗ್ರಿಗೆ ಫೇಲ್ ಆದಂಥ ಮಕ್ಕಳನ್ನ ನಾನು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕೋಚಿಂಗ್ ಮಾಡಿ 6 ತಿಂಗಳಲ್ಲಿ ಸೂಪರ್ ರ್ಯಾಂಕರ್ ಮಾಡಿಸ್ಕೊಟ್ಟಿದ್ದೆ. 6 ತಿಂಗಳಲ್ಲಿ. ಇವತ್ತ ಇಂಡಿಯಾದಲ್ಲಿ ಎಂತೆಂಥ ಪೋಸ್ಟ್ದಲ್ಲಿ ಇದ್ದಾರೆ, ಇಂಜಿನಿಯರ್, ಲೆಕ್ಚರರ್, ಡಾಕ್ಟರ್ಸ್ ಇದ್ದಾರೆ, ಫಾರಿನ್ದಲ್ಲಿ ಕೂಡ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗರು. ಮೊನ್ನೆ ನಾನು ಒಂದು ಏಡೇಡ್ ಹೈಸ್ಕೂಲ್ದಲ್ಲಿ ಹೋಗಿದ್ದೆ, ಜಸ್ಟ್ ಹಿಂದಿನ ವಾರದಲ್ಲಿ, ಇನ್ನೂ ಒಂದು 5-6 ದಿನನೂ ಆಗಿಲ್ಲ. ಅಲ್ಲಿ ಏಡೇಡ್ ಹೈಸ್ಕೂಲ್ನಲ್ಲಿ ಒಬ್ಬರು ಶಿಕ್ಷಕರು ಭೇಟಿ ಆದರು. ಸರ್, ನೀವು ಇಂಥ ವರ್ಷ ಲೆಕ್ಚರಿಂಗ್ ಮಾಡ್ತೀವಿ, ಹೌದ್ರಿ ಇಲ್ರಿ ಅಂತ ಕೇಳಿದರು. ಹೌದ್ರಿ ಅಂತಂದೆ. ಅವ್ರ ಹೆಸರು ಕೇಳಿದೆ. ಹೌದು, ನೆನಪಾಯ್ತು. ಅವ್ರು ಹೇಳಿದರು, ಸರ್ ನಾನಿಲ್ಲಿ ಕನ್ನಡ ಶಿಕ್ಷಕ ಇವಾಗ ಹೈಸ್ಕೂಲ್ದಲ್ಲಿ. ಅವ್ರ ವಯಸ್ಸಿದೆ 52 ವರ್ಷ. ಅವರು ಹೇಳಿದರು, ಸರ್ ನಾನು ಡಿಗ್ರಿ ಒಳಗಿದ್ದಾಗ, ಅಂದ್ರೆ ಆ ಸಮಯದಲ್ಲಿ 90s ಪ್ಲಸ್ ಮೈನಸ್ 90s ಆಚೆಗೆ 1919 ಹಿಂದೆಲ್ಲ ಟ್ಯೂಷನ್ಗೆ ಹೋಗೋದಂದ್ರೆ ಒಂಥರ ಸ್ವಂತಕ್ಕೆ ಕಡಿಮೆ ತಿಳ್ಕೊಂಡಾಗ ಹಾಗೆ, ದಡ್ರೆ ಟ್ಯೂಷನ್ಗೆ ಹೋಗ್ತಾರೆ ಅಂತೇಳಿ ಹಾಗೇನು ಮಾತ್ರ ಹಾಗೇನು ಇರುವುದಿಲ್ಲ. ಆಕ್ಚುಲಿ ಇಂಟ್ರೆಸ್ಟೆಡ್ ಮಕ್ಕಳು ಹೋಗ್ತಿರ್ತಾರ, ಬಟ್ ಸಮಾಜ ಹಾಗೆ ತಿಳ್ಕೊತಿತ್ತು, ಇವ್ರಿಗೆ ಏನು ತಿಳಿದಿಲ್ಲೇನೋ ಅದಕ್ಕೆ ಇವರು ಟ್ಯೂಷನ್ಗೆ ಹೋಗ್ತಾರೆ ಅಂತ. ಬಟ್ ಇವತ್ತು ಆ ಡಿಫ್ರೆನ್ಸ್ ಉಳಿದಿಲ್ಲ. ಇವರು ಏನ್ ಮಾಡಿದ್ರು, ನಾನು ಟ್ಯೂಷನ್ಗೆ ಹೋದ್ರೆ ನನಗೆ ಕಡಿಮೆ ಯಾರೋ ತಿಳ್ಕೊತಾರಲ್ಲ ಅಂತ ಹೇಳಿ ಪ್ರಯತ್ನವಾದಿ ಸ್ಟೂಡೆಂಟ್, ಒಳ್ಳೆ ಪ್ರಯತ್ನವಾದಿ. ಕಡಿಮೆ ತಿಳ್ಕೊಂಡ ಅವ್ರು ಏನ್ ಮಾಡಿದ್ರು, ಎಲ್ಲಿ ಟ್ಯೂಷನ್ಗೆ ಹೋಗಿರಲಿಲ್ಲ, ಆ ಟ್ಯೂಷನ್ ಇರ್ತಿರ್ಲಿಲ್ಲ. ಆದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ದಲ್ಲಿ ಫೇಲ್ ಆದರು. ಫೇಲ್ ಆದ ಕೂಡಲೇ ತಿಂಗಳಾನುಗಟ್ಟಲೆ ವಿಚಾರ ಮಾಡ್ಕೊಂಡು ನನ್ನ ಕಡೆ ಬಂದರು. ಸರ್, ನನಗೆ ಪಾಸ್ ಆಗುವಷ್ಟೇ ಸಾಕು, ನನಗೆ ಇಂಗ್ಲಿಷ್ ಹೇಳ್ಕೊಡ್ರಿ, ನನ್ನ BA ಇಂಗ್ಲಿಷ್ ಪಾಸ್ ಆಗ್ಬೇಕು ಸಬ್ಜೆಕ್ಟ್ ಅಂತ ಹೇಳಿದ್ರು. ನಾನು ಅವಾಗ ಸ್ಟಡಿನೂ ಮಾಡ್ತಾ ಇದ್ದೆ, ಲೆಕ್ಚರಿಂಗ್ ಮಾಡ್ತಾ ಇದ್ದೆ ಕೋಚಿಂಗ್ ಸೆಂಟರ್ ಧಾರವಾಡದಲ್ಲಿ, ಮತ್ತು ಧಾರವಾಡ, ಬೆಳಗಾಂ, ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ, ಅಥಣಿ, ಗೋಕಾಕ್, ಬೇರೆ ಬೇರೆ ನಾನು ಹೀಗೆ ಒಂದು 5-6 ಕಡೆಗೆ ಲೆಕ್ಚರಿಂಗ್ ಮಾಡಿದ್ದೇನೆ. ಲೆಕ್ಚರಿಂಗ್ ಮಾಡೋ ಒಂದು 18 ಗಂಟೆ ನಾನು ಲೆಕ್ಚರಿಂಗ್ ಮಾಡಿದೆ. ಕೆಲವೊಂದು ಪ್ರಸಂಗದಾಗ 20 ಗಂಟೆ, ಹೀಗೆ ಒಂದು 25 ವರ್ಷ ತೆಗೆದೆ ಸ್ಟೂಡೆಂಟ್ ಲೈಫ್ದಲ್ಲಿ, ಲೆಕ್ಚರಿಂಗ್ ಲೈಫ್ದಲ್ಲಿ. ಆಗ ನಾನು ಸ್ಟೂಡೆಂಟ್ ಲೈಫ್ದಲ್ಲಿ ಇದ್ದಾಗ ಅದು ಲೆಕ್ಚರಿಂಗ್ ಮಾಡೋ ಮುಂದೆ ಅವರು ಬಂದಿದ್ದರು. ನಾನು ಅವ್ರಿಗೆ ಹೇಳ್ಕೊಟ್ಟೆ, ಸರ್ ಇಂಥ ಪಾಯಿಂಟ್ಸ್ ಮಾಡಿ ನೀವು ಪಾಸ್ ಆಗಿಬಿಡ್ತೀರಾ ಅಂತ ಹೇಳಿ ಅವ್ರಿಗೆ ಒಂದು ಫಾರ್ಮುಲಾ ಕೊಟ್ಟೆ. 1 ತಿಂಗಳು ಅವ್ರಿಗೆ ಕೋಚಿಂಗ್ ಮಾಡಿದೆ, ಜಸ್ಟ್ 1 ಅವರ್ ಎವ್ರಿ ಡೇ. ತಿಂಗಳಂದ್ರೂ ಒಂದು 30 ಪೀರಿಯಡ್ಸ್ ಅಂತ ಹೇಳ್ಕೊರಿ, 30 ಇಲ್ಲ ಅಂತ ಹೇಳ್ಕೊಡಿ, ಹೆಚ್ಚು ಕಡಿಮೆ ಒಂದು 20-25 ಪೀರಿಯಡ್ಸ್, ಅಬೌಟ್ ಲೆಸ್ ಆರ್ ಮೋರ್ 1 ಅವರ್. ಅವರಾಗೆ 100 ಜನ ಇದ್ರು, ಎಕ್ಸಾಮ್ ಕೂತರು, ಅಷ್ಟರು ಎಲ್ಲರೂ ಪಾಸ್ ಆದ್ರು. ಒಂದೇ ಮಾತು. ಎರಡನೇದು, ಇವರು ಹೈಯೆಸ್ಟ್ ಮಾರ್ಕ್ಸ್ ಅನ್ನು ಗಳಿಸಿದ್ರು. ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ಅಂದ್ರೆ, ರೆಗ್ಯುಲರ್ ಬ್ಯಾಚ್ದಾಗ ಏನು ಪಾಸ್ ಆಗಿದ್ರಲ್ಲ BA ಒಳಗೆ ಇಂಗ್ಲಿಷ್ನಲ್ಲಿ, ಅವ್ರಿಗಿಂತ ಹೆಚ್ಚು ಮಾರ್ಕ್ಸ್ ಹೋದ್ರಿ ಅವರು. ಜಸ್ಟ್ ಒಂದು 20-25 ದಿನದಾಗ ಕೋಚಿಂಗ್ ಒಳಗೆ. ಇದು 1990 ಒಳಗಿನ ಮಾತ್ರ. ಅವ್ರು ಇವತ್ತಿಗೂ ಮರ್ತಿಲ್ಲ ಅದನ್ನು. ಹಾಗೆ ಆಗ ನನ್ನ ಕಡೆಗೆ ಅದೇ ಒಂದು ಬ್ಯಾಚ್ದವರು ಒಂದಿಷ್ಟು ಹುಡುಗರು ನೇವಿ, ಏರ್ ಫೋರ್ಸ್, ಆರ್ಮಿ ಸಲುವಾಗಿ ಬಂದಿದ್ರು. ಅವಾಗ ನಾವು ಕೋಚಿಂಗ್ ಅಂತ ಅವ್ರಿಗೆ ಕೊಡ್ತಿರ್ಲಿಲ್ಲ, ಓನ್ಲಿ ಕ್ವಶನ್ ಪೇಪರ್ ರಿವಿಷನ್ ಅಂತ ಮಾಡಿಕೊಡ್ತಿದ್ರು. ಅವ್ರಿಗೆ ಹೇಳಿದೆ, ನೋಡಿ ಅವ್ರ ಸಿಲೆಬಸ್ ಅಂತ ತೆಗೆದುಕೊಳ್ತಿದ್ದೆ, ಅವರು ಕ್ವಶನ್ ಪೇಪರ್ ಸೆಟ್ ಒಂದು 4 ತೆಗೆದುಕೊಳ್ತಿದ್ದೆ, ಅದ್ರ ಮೇಲಿಂದ ಅವ್ರಿಗೆ ಹೇಳ್ಬಿಡ್ತಿದ್ದೆ, ಇಂಥದ್ದು ಸ್ಟಡಿ ಮಾಡಿ ನೀವು ಕ್ಲಿಯರ್ ಆಗಿಬಿಡ್ತೇನೆ. ನಿಯರ್ಲಿ 100% ಕ್ವಶನ್ಸ್ ಬರ್ತಾ ಇತ್ತು. ಇವಾಗಲೂ ನಾನು ಕೆಲವೇ ದಿನಗಳಲ್ಲಿ ನಿಮಗೆಲ್ಲ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮತ್ತು 1 ಮಾರ್ಕ್ಸ್ ಕ್ವಶನ್ಸ್
2 ಮಾರ್ಕ್ಸ್, ಹಾಗೆ ಉಳಿದದ್ದೆಲ್ಲ ಆಲ್ ಸಬ್ಜೆಕ್ಟ್ನಲ್ಲಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತಾ ಇದ್ದೇನೆ. ಕೆಲವೇ ದಿನಗಳಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಅವನ್ನೆಲ್ಲ ಸಿಕ್ಬಿಡುತ್ತೆ. ಇವತ್ತು ಅಷ್ಟು ವರ್ಷ ನಂತರ 32-3 ವರ್ಷ ನಂತರ ಇವಾಗ ಭೇಟಿ ಆದಾಗ ಅವರು ಎಷ್ಟು ಖುಷಿ ಪಟ್ಟರು. ಸರ್ ಎಲ್ಲ ಅವರಲ್ಲಿ ಅವ್ರಿಗೆ ಲೆಕ್ಚರಿಂಗ್ ಮಾಡುವಂಥ ಹೈಸ್ಕೂಲ್ನಲ್ಲಿ ಕನಿಷ್ಠ 500 ಮಕ್ಕಳಿದ್ದಾರೆ, ಕಾಲೇಜ್ನಲ್ಲಿ ಒಂದು 600-700 PUCದಲ್ಲಿ ಇದ್ದಾರೆ, ಡಿಗ್ರಿದಲ್ಲಿ ಒಂದು 400-500 ಇದ್ದಾರೆ ಮಕ್ಕಳು. ಎಲ್ಲ ಅವರು ಯೂನಿಟ್, ಅಷ್ಟು ಯೂನಿಟ್ದಲ್ಲಿ ಲೆಕ್ಚರ್ ತಗೊಂಡು ಅಷ್ಟು ಖುಷಿ ಆಯಿತು. ನಾನಂತೂ ನನಗೆ ಸ್ವರ್ಗ ಸಿಕ್ಕಂಗೆ ಆಗಿಬಿಡ್ತು. ಇಂಥ ಸ್ವರ್ಗಗಳು ಅನೇಕ ಸಲ ನನಗೆ ಸಿಗುತ್ತವೆ. ನಾನು ಹೇಳೋದು ಆ ಸ್ವರ್ಗ ಅಲ್ಲಿಲ್ಲ, ಸ್ವರ್ಗ ಇಲ್ಲೇ ಅದ, ಕೇವಲ ದುಡಿಮೆ ಬೇಕು. ದುಡಿತೀರಾ? ನಿಜಕ್ಕೂ ದುಡಿತೀರಾ? ನಾವು ಕಲ್ತಂತ ಹಾಸ್ಟೆಲ್ ವ್ಯವಸ್ಥೆಯನ್ನು ಹೇಳಿದ್ದೇನೆ, ದುಡಿಮೆ ಏನು ಕೊಡ್ತದ ಹೇಳಿದ್ದೇನೆ. ಸೆಲ್ಫ್ ಹೆಲ್ಪ್ ಇಸ್ ದ ಬೆಸ್ಟ್. ನಾನು ಬಹಳ ಚಿಕ್ಕವನಿದ್ದಾಗ, ಒಂದು 5-6ನೇ ಕ್ಲಾಸ್ ಇದ್ದಾಗ ಇದನ್ನು ಕೊಟೇಶನ್ ಕೇಳಿದ್ದೆ. ಅಲ್ಲಿಂದ ಇಲ್ಲಿವರೆಗೆ ನಾನು ಕೊಟೇಶನ್ ಮೇಲೆ ಲೈಕ್ ಮಾಡಿದ್ರಿ. ನಿಮ್ಗೆ ಇನ್ನೊಂದು ಹೇಳ್ಬೇಕು, ನಾನು 5ನೇ ಕ್ಲಾಸ್ನಲ್ಲಿ ನಾನು ಡಿಕ್ಲೇರ್ ಮಾಡಿದೆ, ನನ್ನ ಜೀವನೆಲ್ಲ ಫುಲ್ ಸ್ಟಡಿ ಮಾಡಿಕೊಂಡು ಬುಕ್ಸ್ ಬರೆದು ಜೀವನ ಮಾಡುವೆ ಅಂತೇಳಿ. ಆವತ್ತು 1975ದಲ್ಲಿ 5th ಇದ್ದೆ ನಾನು. ನಮ್ಮ ಬ್ರದರ್ಸ್ಗೆಲ್ಲ ಹೇಳಿದೆ, ನನಗೆ ನೀವು ಆಸ್ತಿ ಪಾಲ ಕೊಡಬೇಡಿ ಅಂತೇಳಿ. 5ನೇ ಕ್ಲಾಸ್ನಲ್ಲಿ ಅವ್ರಿಗೆ ಹೇಳಿದೆ, ನಾನು ಬುಕ್ಸ್ ಬರೆದು ಜೀವನ ಮಾಡುತ್ತೆ ಅಂತೇಳಿ. ಇವತ್ತು ಲೈಫ್ ಲಾಂಗ್ ಒಂದೂವರೆ 2 ವರ್ಷ ಹೆಚ್ಚು ಕಡಿಮೆ 1.5 ವರ್ಷ ಹೋದರೆ ಇವಾಗ ನಾನು 60ಗೆ ಬಂದೆ, ಇನ್ನೂವರೆಗೆ ನಾನು ಸ್ಟಡಿ ಮಾಡ್ತಾ ಇದ್ದೆ. ಸೈನ್ಸ್ದಲ್ಲಿ, ಆರ್ಟ್ಸ್ದಲ್ಲಿ 8 ಡಿಗ್ರೀಸ್ ಅವ, ಮತ್ತು ಚಿಕ್ಕದು ಮತ್ತು ಬೇರೆ ಇದೆ. ಇವಾಗ ಒಂದು PhD ಕವರ್ ಮಾಡಿದೆ, ಇನ್ನೊಂದು PhDಗೆ ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳು 2 ಜನ PhD ಮಾಡ್ತಾ ಇದ್ದಾರೆ. ಇದು ಎಲ್ಲವೂ ಎದುರ ಮೇಲಪ್ಪ ಅಂತಂದರೆ ಸ್ವಂತ ಮೇಲೆ ನಂಬಿಕೆ ಮತ್ತು ಈ ಅಕ್ಷರ ಜ್ಞಾನ. ನಾನು ನಮ್ಮ ಅಂಥವ್ರೊಳಗೆ ಆಸ್ತಿ ಪಾಲ ತೋದಿಲ್ಲ, ಯಾವ ಫೆಸಿಲಿಟೀಸ್ ಎಲ್ಲಿಂದ ತಗೋದಿಲ್ಲ. ಇದನ್ನೆಲ್ಲ ಮಾಡ್ಲಿಕ್ಕಾಗ್ತದ. ಒಂದು ಸೂಪರ್ ಆಗಿ ಸ್ಟಡಿ ಮಾಡಬೇಕು, ನಂಬರ್ ಆಫ್ ಅವರ್ಸ್. ಇನ್ನೊಂದು ಸ್ವಂತದ ಮೇಲೆ ನಂಬಿಕೆ ಇರಬೇಕು. ದಯವಿಟ್ಟು ಇನ್ನೊಂದು ಮಾತು ನಾನು ಹೇಳ್ತೀನಿ, ಭವಿಷ್ಯದಲ್ಲಿ ಜೀವನದಲ್ಲಿ ಎಂದೂ ಯಾವ ಕೆಟ್ಟ ಚಟಕ್ಕೆ ಬಲಿ ಹೋಗಬಾರ್ದು. ಮನುಷ್ಯ ಚಟ ಮಾಡಲಿಲ್ಲ ಅಂದ್ರೆ ಮನುಷ್ಯನಿಗೆ ಏನು ಕಡಿಮೆ ಬೀಳುವುದಿಲ್ಲ. ಒಳ್ಳೆ ದುಡಿಬೇಕು. ಇವತ್ತು ನಿಮ್ಗೆ ಹೇಳ್ಬೇಕ್ರಿ, ನನ್ನ ಊಟದ ಪ್ಲೇಟ್ ನಾನು ತೊಳ್ಕೊತೀನಿ, ನನ್ನ ಬಟ್ಟೆ ನಾನು ತೊಳ್ಕೊತೀನಿ. 30 ವರ್ಷ ಮೇಲಾದ್ರೂ ವಾಷಿಂಗ್ ಮೆಷಿನ್ ಅದ, ಬಟ್ ನಾನೇ ಆ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಚ್ಚಬೇಕು, ತೆಗಿಬೇಕು, ಒಣ ಹಾಕಬೇಕು. ಒಣಗಿದ್ದ ತಂದು ಪ್ರೆಸ್ ಮಾಡಿ ಟ್ರೆಜರಿ ಒಳಗೆ ಕಪಾಟದಲ್ಲಿ ಇಟ್ಟರೆ ಒಂದು ಸ್ವರ್ಗದ ಸುಖ ಸಿಗುತ್ತೆ. ನನ್ನ ಕಟಿಂಗ್ ನಾನು ಮಾಡ್ಕೊತೀನಿ. ಏನು ಬೇಕ್ರಿ ಪ್ರಾಬ್ಲಮ್? ನಮಗೆ ಲಾಕ್ಡೌನ್ ಇಫೆಕ್ಟ್ ಆಗಲಿಲ್ಲ, ನೋ ಪ್ರಾಬ್ಲಮ್. ಸುಮ್ಮನೆ ವೇರ್ತ ಅಕ್ಕಪಕ್ಕದ ಮನೆಗೆ ಹೋಗಿ ಮಾತಾಡ್ಕೋತ ಕೂಡೋ ಪ್ರಾಬ್ಲಮ್ ಇಲ್ರಿ. ಕೊರೋನಾ ಬಂದ ನನ್ನ ಲೆಕ್ಕಲೆ ಭಾಳ ಒಳ್ಳೇದು ಮಾಡಿದ್ದೀರಿ. ಒಂದು ಸ್ವಚ್ಛತೆ ಕಲಿಸ್ತೀರಿ ಜಗತ್ತಕ್ಕೆ. ಇನ್ನೊಂದು ವೇಸ್ಟ್ ಟೈಮ್ ಹಾಕಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದು ಕಲಿಸ್ತೀರಿ. ಇನ್ನೊಂದು ಕಡೆಗೆ ಮನುಷ್ಯನಲ್ಲಿ ಎಷ್ಟು ದೊಡ್ಡ ಕೆಪಾಸಿಟಿ ಅದ, ಬ್ರೈನ್ ಪವರ್ ಎಷ್ಟು ಸೂಪರ್ ಅದ, ಅದನ್ನು ತೋರಿಸ್ಕೊಳ್ತೀರಿ. ನಾವು ಕೊರೋನಾ ಬಂದ ತಕ್ಷಣ ವ್ಯಾಕ್ಸಿನ್ ಕಂಡಿಡ್ತೀವಿ. ಅದಕ್ಕೆ ಎಷ್ಟು ಮನಸ್ಸಿನಲ್ಲಿ ಪವರ್ ಇದೆ ನೋಡಿ. ಇದು ಪ್ರತಿಯೊಬ್ಬರಲ್ಲಿ ಅದ. ಒಂಚೂರು ನೀವು ಯೋಚನೆ ಮಾಡಿ ಸ್ಟಡಿ ಮಾಡೋ ಅವಶ್ಯಕತೆ ಅದ. ನಿಮ್ಮಲ್ಲೇ ಯಾರೋ ನಾಳೆ ಎಂತೆಂಥ ಡಾಕ್ಟರ್ಸ್ ಆಗ್ಬೋದು, ಎಂತೆಂಥ ಟಾಪರ್ಸ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು. ಅದಕ್ಕೆ ಒಂದು ಕೆಲಸ ಮಾಡಿ, ನಾನು ನಿಮಗೆ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ನಿಮಗೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಅದು ಏನಪ್ಪ ಅಂತಂದ್ರೆ, ಇವಾಗ ಒಂದು ಪಾಠ, ಯಾವುದೇ ಒಂದು ಪಾಠ, ಒಂದು ಅಂಬೇಡ್ಕರ್ ಅವ್ರ ಪಾಠ ಹೇಳ್ಕೊಡ್ತೀನಿ ನಾನು. ಈಗ 10th ಕದ, ಅದು 4ನೇ ಲೆಸನ್.
ಕಾಮನ್ ಅಂತ ಹೇಳ್ಕೊಳ್ಳಿ. ಹೌದು ಹೌದು ಎಸ್ 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 ಓಕೆ. 10ಕ್ಕೆ ನಿಮಗೆ 4th ಲೆಸನ್ ಇದೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಪಾಠ. ಓಕೆ, ಆ ಪಾಠಕ್ಕೆ ನಿಮಗೆ ಹೇಳ್ಬೇಕಂದ್ರೆ ಅದಕ್ಕೆ ಒಂಚೂರು ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಆ ಪಾಠದಲ್ಲಿ ಇಲ್ಲದ ಬ್ಯಾಕ್ಗ್ರೌಂಡ್ ಹೇಳ್ತೀನಿ, ಬ್ಯಾಕ್ಗ್ರೌಂಡ್ ಹೇಳೋ ಅವಶ್ಯಕತೆ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು 1924ದಲ್ಲಿ ಇಂಗ್ಲೆಂಡ್ಗೆ 8 ವರ್ಷದ PhD ಕೋರ್ಸ್ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾರೆ. ಓಕೆ, ಅಲ್ಲಿ ಹೋದಾಗ ಅವರಿಗೆ 8 ವರ್ಷ ಆಗ ನಮ್ಮ ಇಂಡಿಯಾ 1923ದಲ್ಲಿ 1920ಯಲ್ಲಿ 1910ದಲ್ಲಿ ಅಥವಾ ಹಿಂದೂ ಮುಂದೆ ಅನೇಕ ವರ್ಷಗಳ ಕಾಲ ನಮ್ಮ ಇಂಡಿಯಾ ಸ್ವತಂತ್ರ ಆಗ್ತದ ಅನ್ನೋ ಅಂಚಿನಲ್ಲಿತ್ತು. ಬಟ್ ಹಂಗ ಮುಂದುವರೆದಿತ್ತು. ಅಲ್ಲಿ ಇಂಗ್ಲೆಂಡ್ದಲ್ಲಿ ಹೋಗಿ ನಾನು 8 ವರ್ಷ ಇಲ್ಲಿ ನಿಂತ್ಕೊಂಡ್ರೆ ಇಂಡಿಯಾಕ್ಕೆ ಏನ್ ನಾ ಹೆಲ್ಪ್ ಮಾಡಿದಾಗ ಆಗ್ತದ ಅಂತ ತಿಳ್ಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಲ್ಲಿ ಇಂಗ್ಲೆಂಡ್ದಲ್ಲಿ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ಯೂನಿವರ್ಸಿಟಿಗೆ, 8 ವರ್ಷದ ಕೋರ್ಸ್ ಅನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ಮುಗಿಸ್ಕೊಡ್ತೀನಿ, ದಯವಿಟ್ಟು ಪ್ರೋಟೋಕಾಲ್ ಅನ್ನ ಚೇಂಜ್ ಮಾಡಿಕೊಡಿ ಅಂತ ಕೇಳ್ತಾರೆ. ಇಂಗ್ಲೆಂಡ್ ಅವರು ಕೂಡ ಅಷ್ಟೇ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ, ಅಡ್ಡಿ ಇಲ್ಲಪ್ಪ ನೀನು ಮಾಡ್ಕೊಡಿ ಅಂತ ಹೇಳ್ತಾರೆ. ಆಗ ಅಂಬೇಡ್ಕರ್ ಅವರು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಈ ವಿಷಯನ್ನ ಅಲ್ಲಿ ಸ್ಟಡಿ ಮಾಡಿದ್ದನ್ನ ವಿಷಯನ್ನ ನನ್ನ ಹತ್ರ ಒರಿಜಿನಲ್ ರೆಕಾರ್ಡಿಂಗ್ ಇದೆ ಅವ್ರದ್ದು. ನಾನು ಮೇಡಮ್ ಅವ್ರಿಗೆ ಒಂದ್ಸಲ ಅದನ್ನು ಕಳಿಸ್ತೀನಿ. ಈ ಎಲ್ಲ ವಿಷಯ, ಈ ಪಾಠದ ವಿಷಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಪೂನಾ ಒಳಗೆ 1938ದಲ್ಲಿ 11ನೇ ಸ್ಟೂಡೆಂಟ್ಸ್ ಸಮ್ಮೇಳನದಲ್ಲಿ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ. ಅದೇ ನಿಮಗೆ ಪಾಠ ಇದೆ. ಒಂದು 2 ಪಾಯಿಂಟ್ಸ್ ಚೇಂಜ್ ಆಗಿ ಬಂದಿದೆ ಸ್ಲೈಟ್ಲಿ, ಅದನ್ನು ನಾನು 2 ಪಾಯಿಂಟ್ ಚೇಂಜಸ್ ಅದನ್ನು ಹೇಳ್ತೀನಿ ನಿಮಗೆ. ಓಕೆ, ಇವಾಗ ನಿಮ್ಮ ಒರಿಜಿನಲ್ ಪಾಠ ಸ್ಟಾರ್ಟ್ ಆಗ್ತದೆ. ಓಕೆ ನೋಡಿ, 8 ವರ್ಷದ ಕೋರ್ಸ್ ಅನ್ನ ಕೇವಲ 2 ವರ್ಷ 3 ತಿಂಗಳಲ್ಲಿ ಕವರ್ ಮಾಡ್ತಾರೆ. ಅದಕ್ಕಾಗಿ 20,000 ಬುಕ್ಸ್ ಓದ್ತಾರೆ. 20,000 ಬುಕ್ಸ್. ಅದಕ್ಕಾಗಿ 24 ಅವರ್ಸ್ದಲ್ಲಿ 21 ಅವರ್ಸ್ ಸ್ಟಡಿ ಮಾಡ್ತಾರೆ. ಮತ್ತು ಜಗತ್ತಿನಲ್ಲಿ ಆ ಎಕ್ಸಾಮ್ನಲ್ಲಿ ಸೂಪರ್ ಟಾಪರ್ ಯಾರಿರ್ತಾರೆ? ವೆರಿ ಗುಡ್, ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಪಾಠ ಮುಗಿತ್ರಿ. ಪಾಠದ ಕೋರ್ ಐಡಿಯಾ, ಸೆಂಟ್ರಲ್ ಐಡಿಯಾ, ಉಳಿದ ಪಾಠ ಆಮೇಲೆ. ಅರ್ಥ ಐತ್ರಿ? Am I right? ಓಕೆ, ನಾನು ಮಾತಾಡ್ತಾ ಸಿಗ್ನಲ್ ಹೇಳಿದ್ದೀನಿ ಆಲ್ರೆಡಿ. ಜಸ್ಟ್ 2 ನಿಮಿಷದಲ್ಲಿ ಬ್ಯಾಕ್ಗ್ರೌಂಡ್ ಹೇಳಿದೆ, 2 ನಿಮಿಷದಲ್ಲಿ ಪಾಠ ಮುಗಿದ್ಬಿಡ್ತೀರಿ. ಇವಾಗ ಇನ್ನೊಂದು ನಿಮಿಷದಲ್ಲಿ ನಿಮಗೆ ಇನ್ನೊಂದ್ಸಲ ಸಿಗ್ನಲ್ ರಿಪೀಟ್ ಮಾಡ್ತೀನಿ. ನೆಕ್ಸ್ಟ್ ನಿಮಿಷ ನೀವು ಹೇಳ್ಬೇಕು. ನಾನು ಸಿಗ್ನಲ್ ಕೊಡ್ತೀನಿ, ನೀವು ವಾಕ್ಯಗಳು ರಿಪೀಟ್ ಮಾಡಬೇಕು. ಮಾಡ್ತೀರಾ? ಎಸ್. ಓಕೆ, ಲೇಟ್ ಸ್ಟಾರ್ಟ್. 8 ಯಾರು ರಿಪೀಟ್ ಮಾಡಬೇಡಿ ಇವಾಗ. ಓಕೆ, 8 ವರ್ಷದ ಕೋರ್ಸ್ ಅನ್ನ ಕೇವಲ ಶಬ್ದ ಬರಿಬಾರ್ದು, ಕೇವಲ 2 ವರ್ಷ 3 ತಿಂಗಳಲ್ಲಿ ಕವರ್ ಮಾಡಿದ್ರು. ಅದಕ್ಕಾಗಿ 20,000 ಬುಕ್ಸ್ ಓದಿದ್ರು. ಆಮೇಲೆ 24 ಗಂಟೆಯಲ್ಲಿ 21 ಗಂಟೆ ಸ್ಟಡಿ ಮಾಡಿದ್ರು. ಮತ್ತು ಜಗತ್ತಿನಲ್ಲಿ ಆ ಎಕ್ಸಾಮ್ದಲ್ಲಿ ಸೂಪರ್ ಟಾಪರ್. ಎಸ್, ಅರ್ಥ ಆಯ್ತು ಕರೆಕ್ಟ್ ಆಗಿ? ಈಗ ನಾನು ಸಿಗ್ನಲ್ ಕೊಡ್ತೀನಿ, ತಾವು ಪಾಠ ಹೇಳಬೇಕು. ಓಕೆ, ಲೆಟ್ ಅಸ್ ಸ್ಟಾರ್ಟ್.
ಪ್ರತಿಯೊಬ್ಬರು ಅಂದಿದ್ರ ಪ್ರತಿಯೊಬ್ಬರಿಗೆ ಅರ್ಥ ಆಗ್ಯದ, ಡೆಫಿನೆಟ್ಲಿ, ನೋ ಡೌಟ್ಸ್. Am I right? ಎಸ್. ಆಯ್ತು, ಇದನ್ನ ಪಾಠ ನೀವ ಯಾವುದೇ ಕ್ಲಾಸ್ದವ್ರಿಗೆ ಹೋಗಿ ಹೇಳಿ. ನೀವು 1ನೇ ಕ್ಲಾಸ್ ಮಕ್ಕಳಿಗೆ ಹೇಳಿದ್ರು 5 ನಿಮಿಷದಾಗ 10th ಪಾಠದ ಕೋರ್ ಐಡಿ ಹೇಳ್ತಾರೆ. ಇದರ ವರ್ಣನೆ ಆಮೇಲೆ ಆಗ್ತದ. ಒಂದು ಕೆಲಸ ಮಾಡ್ರಿ, ಇದೇ ತರ ನಿಮ್ಮ ಬೇರೆ ಪಾಠಗಳನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಈ ಕೋರ್ ಐಡಿಯಾ, ಸೆಂಟ್ರಲ್ ಐಡಿಯಾ ಅರ್ಥ ಮಾಡ್ಕೋಬೇಕು. ಆಟೋಮೆಟಿಕ್ಲಿ ನಿಮಗೆ ಪ್ರತಿಯೊಂದು ಪಾಠ ಸರಿಯಾಗಿ ಅರ್ಥ ಆಗ್ತದೆ. ಜೊತೆಗೆ ಈ ಪಾಠದ ಉದ್ದೇಶ ಮತ್ತು ಉಪದೇಶ ಯಾವಾಗಲೂ ಇದೇ ಪಾಠ ಅಂತಲ್ಲ, ಎಲ್ಲ ಪಾಠಗಳ ಉದ್ದೇಶ ಉಪದೇಶ ಇರ್ತಾವ. ಮ್ಯಾಥ್ಸ್, ಸೈನ್ಸ್ದು ಇರ್ತಾವ, ಹಿಸ್ಟ್ರಿದು ಇರ್ತಾವ, ಎಲ್ಲ ಪಾಠಗಳ ಉದ್ದೇಶ ಉಪದೇಶ ಇರ್ತಾವ. ಈ ಪಾಠದ ಉದ್ದೇಶ ಉಪದೇಶ ಏನ್ರಿ? ಯಾರು ಹೇಳ್ತೀರಾ? ಯಾರಾದ್ರೂ ನಿಂತು ಹೇಳ್ಬೇಕ್ರಿ, ಕೈ ಎತ್ತಿ ನಿಂತು ಹೇಳಿ. ಎಸ್, ವೆರಿ ಗುಡ್, ಹೇಳಿ. ಎಸ್, ವೆರಿ ಗುಡ್. ನೆಕ್ಸ್ಟ್ ಮತ್ತೆ ಹೇಳ್ತೀರಾ? ಎಸ್, ಕಮಾನ್. ಏನು? ಟೈಮ್ ವೇಸ್ಟ್ ಮಾಡಬಾರ್ದು. ವೆರಿ ಗುಡ್. ಎನಿಬಡಿ ಎಲ್ಸ್? ಓಕೆ. ಎಸ್, ವೆರಿ ಗುಡ್, ವೆರಿ ಗುಡ್. ಅದಕ್ಕೆ ನಾನು ಹೇಳೋದು, ನೋ ಬಡಿ ಈಸ್ ಡಲ್. ಅಂಬೇಡ್ಕರ್ ಅವರು ಸುಮ್ಮನೆ ಹೇಗಿರ್ಲಿಲ್ರಿ, ಆವರೇಜ್ 18 ಗಂಟೆ ಸ್ಟಡಿ ಮಾಡ್ತಿದ್ರು ಅವರು, ಲೈಫ್ ಲಾಂಗ್. ಅಲ್ಲಿ ಇಂಗ್ಲೆಂಡ್ನಲ್ಲಿ ಬೇಗ ಮುಗಿಸ್ಬೇಕಾಗಿತ್ತು, ಅದಕ್ಕೆ 21 ಗಂಟೆ ಸ್ಟಡಿ ಮಾಡಿದ್ರು. ಓಕೆ, ನೆಕ್ಸ್ಟ್ ನಾನು ಒಂಚೂರು ಅದರ ಉದ್ದೇಶ ಒಂದು ಮಾತಿನಲ್ಲಿ ಹೇಳ್ತೇನೆ. ಅವರು ಅಷ್ಟಷ್ಟು ಗಂಟೆ ಸ್ಟಡಿ ಮಾಡಿದ್ರು, ನಾವೇ 11 ಗಂಟೆ ಸ್ಟಡಿ ಮಾಡಬಾರ್ದು? ನಾವು ಮಾಡಲೇಬೇಕು. ಅವರು ದೊಡ್ಡ ದೊಡ್ಡ ಬುಕ್ಸ್ ಅನ್ನ ಅಷ್ಟು ಸಾವಿರಾರು ಬುಕ್ಸ್ ಓದಿದ್ರು. ನಮ್ಮದು ಎಷ್ಟು ಬುಕ್ಸ್? 1ನೇ ಹಿಡ್ಕೊಂಡು 10th ವರೆಗೆ ಎಲ್ಲ ಬುಕ್ಸ್ ಕೂಡಿಸಿದ್ರು, ಅವರು ಒಂದು ಬುಕ್ದಲ್ಲಿದ್ದು 1% ಆಗೋದಿಲ್ಲ. ದೊಡ್ಡ ದೊಡ್ಡ ಬುಕ್ಸ್, ಅವರು ದೊಡ್ಡ ದೊಡ್ಡ ಬುಕ್ಸ್, ಚಿಕ್ಕ ಚಿಕ್ಕ ಅಕ್ಷರ. ನಮ್ಮ ಏನ್ರಿ, ಒಂದು ಆಕೃತಿ ಬಂದ್ರೆ ಓದ್ಬಿಟ್ಟು ಅದಾಗ್ಬಿಡ್ತೀರಿ. ನೋಡ್ಲಿಕ್ಕೆ ಬುಕ್ಸ್ ಹಿಂಗೆ ದೊಡ್ಡ 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 ಅಕ್ಷರ ಎಲ್ಲ ಕೂಡಿಸಿದ್ರು. ಒಂದು ಬುಕ್ ಬಿಡ್ರಿ, ಒಂದು ಬುಕ್ದಲ್ಲಿ 5% ಆದ್ರೆ ದೊಡ್ಡ ಪುಣ್ಯ. ಅದಕ್ಕೆ ದಯವಿಟ್ಟು ನೀವು ಯಾರು ಹೆದರ್ಲಿಕ್ಕೆ ಹೋಗ್ಬೇಡ್ರಿ. ನಾನು ದೊಡ್ಡಪ್ಪ ಅಂತ ತಿಳ್ಕೊಬೇಡ್ರಿ. ನಂಬರ್ ಆಫ್ ಅವರ್ಸ್ ಆಲ್ರೆಡಿ ನಾನು ಹೇಳಿದ್ದೇನೆ. ಅಷ್ಟೆಲ್ಲರೂ ಸ್ಟಡಿ ಮಾಡ್ರಿ, ಟೆಕ್ನಿಕಲಿ ಫಾರ್ಮ್ ಆಗಿ ಸ್ಟಡಿ ಮಾಡ್ರಿ. ಒಂದು ಕ್ಷಣನೂ ಸಮಯ ವೇಸ್ಟ್ ಮಾಡಬೇಡ್ರಿ. ಈ ಹಾಸ್ಟೆಲ್ ವ್ಯವಸ್ಥೆ, ರೆಸಿಡೆನ್ಷಿಯಲ್ ಸ್ಕೂಲ್ ವ್ಯವಸ್ಥೆಯ 100% ಲಾಭ ತಕ್ಕೊಳ್ರಿ. ನೀವು ಪ್ರತಿಯೊಬ್ಬರು ಸೂಪರ್ ಆಗ್ತೀರಾ. ಮಾಡ್ತೀರಾ? ವೆರಿ ಗುಡ್. ಆಯ್ತು, ಇವಾಗ ಲಾಸ್ಟ್ ನಿಮಗೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ಒಂಚೂರು ಹೇಳ್ಬಿಡ್ತೇನೆ. ಹ್ಯಾಂಡ್ ರೈಟಿಂಗ್ ಅವಶ್ಯಕತೆ ಇದೆ, ಜೊತೆಗೆ ಇಂಗ್ಲಿಷ್ ವಾಕ್ಯ ರಚನೆ. ಫಸ್ಟ್ ವಾಕ್ಯ ರಚನೆ ಹೇಳೋಣ. ಯಾಕಂದ್ರೆ ನೀವು ಅದರ್ ದೆನ್ ಇಂಗ್ಲಿಷ್ ಮೀಡಿಯಂದಿಂದ ಬಂದು ಇಲ್ಲಿ ಇಂಗ್ಲಿಷ್ ಮೀಡಿಯಂದಲ್ಲಿ ಕಲಿತಾ ಇದ್ದೀರಿ. ಇನ್ನು ಎಲ್ಲಿಂದ ನಾವು ಗ್ರಾಮರ್ ಅನ್ನ ಕಲ್ಕೋಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇದು ಪ್ರತಿಯೊಬ್ಬರಲ್ಲಿ ದೊಡ್ಡ ಸಮಸ್ಯೆ ಅದ ರೀ. ನಿಮಗೆ ಅಷ್ಟ ಅಲ್ಲ, ವರ್ಲ್ಡ್ ವೈಡ್ ಪ್ರಾಬ್ಲಮ್ ಅದ. ಯಾಕಂದ್ರೆ ವಾಕ್ಯ ರಚನೆ ಎಲ್ಲೇ ಆಗ್ತದ, ಆ ಪಾಠನ ಎಲ್ಲ ಬಹಳಷ್ಟು ಇಂಗ್ಲಿಷ್ ಗ್ರಾಮರ್ ಬುಕ್ಸ್ದಲ್ಲಿ ಸಿಗುವುದಿಲ್ಲ. ಎಲ್ಲೋ ಒಂದೆರಡರಲ್ಲಿ ಸಿಕ್ಕರೂ ಕೂಡ 1-2 ಪಾಯಿಂಟ್ ಸಿಗ್ತವೆ. ಆ ಪಾಠ ಪೂರ್ಣವಾಗಿ ಸಿಗುವುದಿಲ್ಲ. ಆದ್ರೆ ಯು ಆರ್ ಲಕ್ಕಿ, ಯು ಆರ್ ಗೆಟಿಂಗ್ ದ್ಯಾಟ್ ಲೆಸನ್ ಇನ್ ಮೈ ಬುಕ್. ನನ್ನ ಬುಕ್ನಲ್ಲಿ ಆ ಪಾಠ ನಿಮಗೆ ಸಿಗ್ತಾ ಇದೆ. ತೀರಾ ಟಫ್ ಇಲ್ರಿ, ಭಾಳ ಸಿಂಪಲ್ ಅದ. ನಾನು ಸುಮಾರು 30 ವರ್ಷ ಕಷ್ಟಪಟ್ಟು ಗ್ರಾಮರನ್ನು ಸ್ಟಡಿ ಮಾಡಿದೆ. ಒಂದಲ್ಲ ಎರಡಲ್ಲ 30 ವರ್ಷ. ಆಗ ಹೋಗಿ ನನಗೊಂದು ಫಾರ್ಮುಲಾ ಸಿಕ್ತು ಗ್ರಾಮರ್ದು. ಆಮೇಲೆ ಬುಕ್ಸ್ ಬರಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ನೂರಾರು ಬುಕ್ಸ್ ಅನ್ನ ನಾನು ಓದಿದ್ದೇನೆ, ಇಂಡಿಯನ್ ಗ್ರಾಮರ್, ಫಾರಿನ್ ಗ್ರಾಮರ್. ಅದಕ್ಕೆ ವಾಕ್ಯ ರಚನೆ ಆಗೋದು ನಿಮಗೊಂದು ಫಾರ್ಮುಲಾ ಹೇಳ್ತೇನೆ ನಾನು.
ನೀವು ಯಾವ ಬೇಕಾದ ಆ ಒಂದು ಪಾಠ ಕಲ್ಕೋತೀರಿ ಅಂದ್ರೆ ಬೇಕಾದ ಭಾಷೆಯಲ್ಲಿ ಜಂಪ್ ಮಾಡ್ಬೋದು. ಇವಾಗ ನಿಮಗೆ ಇಂಗ್ಲೀಷ್ ಪರ್ಫೆಕ್ಟ್ಲಿ ಬರಬೇಕಾಗ್ಯದ, ಗ್ರಾಮೆಟಿಕಲಿ ಅದು ಆಗುತ್ತೆ. ನೋಡಿ, ವಾಕ್ಯ ರಚನೆ ಆಗೋದು ಟೆನ್ಸ್ದಲ್ಲಿ ಅಲ್ಲ. ಜಗತ್ತೆಲ್ಲ ಕಡೆ ಟೆನ್ಸ್ದಲ್ಲಿ ವಾಕ್ಯ ರಚನೆ ಆಗ್ತದಂತ ಭಾವನೆ ಅದ. ನಾನು ಹಾಗೆ ತಿಳ್ಕೊಂಡಿದ್ದೆ. ಟೆನ್ಸ್ ಇದು ಸೆಕೆಂಡರಿ ಫಾರ್ಮ್ ಇದೆ, ಪ್ರೈಮರಿ ಫಾರ್ಮ್ ಅಲ್ಲ. ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ನಾವು ಮಾಡ್ತೀವಿ. ವಾಕ್ಯ ರಚನೆ ಆಗುವುದು ನಾಮ ವಿಭಕ್ತಿಗಳಲ್ಲಿ. ನನಗೆ ಜಗತ್ತದ ಉಳಿದ ಭಾಷೆಗಳು ಗೊತ್ತಿಲ್ಲ. ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್ 4 ಭಾಷೆಗಳ ಗ್ರಾಮರ್ ನಾನು ಸ್ಟಡಿ ಮಾಡಿದ್ದೇನೆ. 4 ಭಾಷೆಗಳ ಬಗ್ಗೆ ಹೇಳ್ಬೋದು. ಬಟ್ ಈ 4 ಭಾಷೆಗಳ ಆಧಾರ ಇಟ್ಕೊಂಡು ನಾನು ಹೇಳ್ಬೋದು, ಜಗತ್ತದ ಯಾವುದೇ ಭಾಷೆ ಅಥವಾ ಯಾವುದೇ ಭಾಷೆಯ ವಾಕ್ಯ ರಚನೆ ಅದು ನೌನ್ ಕೇಸಿಸ್ ನಲ್ಲೇ ಆಗುತ್ತೆ, ನಾಮ ವಿಭಕ್ತಿಗಳಲ್ಲೇ ಆಗಲೇಬೇಕು. 8 ವಿಭಕ್ತಿಗಳಿವೆ. ನಾನು ನಮ್ಮ ಈ 4 ಭಾಷೆ ಬಿಟ್ಟು ಇನ್ನೂ 16 ಭಾಷೆಗಳಲ್ಲಿ ಚೂರು ಮಾಹಿತಿ ತಕ್ಕೊಂಡಿದ್ದೇನೆ. 8 ವಿಭಕ್ತಿಗಳು ಎಲ್ಲ ಭಾಷೆಗಳಲ್ಲಿವೆ. ನೀವು 8 ವಿಭಕ್ತಿಗಳನ್ನು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಸೂಪರ್ ಕ್ಲಾಸ್ ವಾಕ್ಯ ರಚನೆ ಮಾಡ್ಲಿಕ್ಕೆ ಬರ್ತದೆ. ಅದರ ಒಳಗಿಂದ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಚತುರ್ಥಿ ವಿಭಕ್ತಿ ಗೆ ನೋಡಿ, ಕನ್ನಡದಲ್ಲಿ ತಮಗೆಲ್ಲ ಗೊತ್ತಿದೆ. ಕನ್ನಡದಲ್ಲಿ ಚತುರ್ಥಿ ವಿಭಕ್ತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳಾಗಿ ನಾವು ಅಂತ್ಯ ಪ್ರತ್ಯಯಗಳಾಗಿ ಗೆಯನ್ನು ಯೂಸ್ ಮಾಡ್ತೀವಿ. ಇಂಗ್ಲಿಷ್ನಲ್ಲಿ ಏನು ಬರ್ತದ್ರೆ ಹಾಗೆ ಅದಕ್ಕೆ ಪ್ಯಾರಲಲ್ ಆಗಿ TO2 ಬರ್ತದ. TO2 ಬರ್ತದ. ಆದರೆ ಅಲ್ಲಿ ಪ್ರತ್ಯಯ ಆಗಿ ಬರುವುದಿಲ್ಲ, ಆದ್ಯ ಶಬ್ದ ಆಗಿ ಬರುತ್ತೆ. ಉದಾಹರಣೆಗೆ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ, ಮನೆಗೆ ಹೋಗುತ್ತೇನೆ, ಊರಿಗೆ ಹೋಗುತ್ತೇನೆ, ಕೆಲಸಕ್ಕೆ ಹೋಗುತ್ತೇನೆ, ಹೊಲಕ್ಕೆ ಹೋಗುತ್ತೇನೆ. ಎಲ್ಲೆಲ್ಲಿ ಗೆ ಬರ್ತದಲ್ಲ ಅಲ್ಲೆಲ್ಲಿ ಇಂಗ್ಲಿಷ್ನಲ್ಲಿ TO2 ಇಡಬೇಕು. ಇದಾತು ಫಾರ್ವರ್ಡ್ ಎಕ್ಸೆನಕ್ಕೆ. ಇದು ಬ್ಯಾಕ್ವರ್ಡ್ ಎಕ್ಸೆನಕ್ಕೆ ಪಂಚಮಿ ವಿಭಕ್ತಿ. ವೆರಿ ಗುಡ್. ನೋಡಿ, ನಾನು ಶಾಲೆಯಿಂದ ಬರುತ್ತೇನೆ, ಐ ಕಮ್ ಫ್ರಮ್. ನಾನು ಮುಂಜಾನೆಯಿಂದ ಸಾಯಂಕಾಲವರೆಗೆ ಓದುತ್ತೇನೆ, ಫ್ರಮ್ ಮಾರ್ನಿಂಗ್ ಟು. ನೋಡಿ, ಇದು ಫ್ರಾಮ್ ಅಂಡ್ ಟು ಪ್ರಿಪೋಸಿಷನ್ ದಲ್ಲಿ ಬರ್ತಾವ, ಕಂಜಕ್ಷನ್ ದಲ್ಲಿ ಬರ್ತಾವ. ಎಲ್ಲರೂ ಬಹಳಷ್ಟ ಸ್ವತಃ ನಾನು ಕೂಡ ಅವು 2ರಲ್ಲಿ ಬರ್ತಾವ ಅಂತ ತಿಳ್ಕೊಂಡಿದ್ದೆ. ಜಗತ್ತಿನಾಗ ಹೈಯೆಸ್ಟ್ ಯೂಸ್ ಆಗೋದು TO2 ಶಬ್ದ, 2 ಅಕ್ಷರ ಶಬ್ದ, ಚಿಕ್ಕದ್ದು ಹೈಯೆಸ್ಟ್ ಯೂಸ್ ಆಗೋದು. ಯಾಕೆ? ನೌನ್ಸ್ನಲ್ಲಿ ಬರ್ತದ, ಮತ್ತ ನೌನದ ಬೇರೆ ಬೇರೆ ಫಾರ್ಮ್ಗಳಲ್ಲಿ ಬರ್ತದ. ಟೆಲ್ ಟು ಹಿಮ್, ಟೆಲ್ ಹಿಮ್, ಇದರಲ್ಲಿ ಮತ್ತೆ ಚೇಂಜಸ್ ಅವರಿ ಬೇರೆ ಬೇರೆ ಅಲ್ಲಿ ವಿಚಾರಗಳು ಬರ್ತವೆ. ಮತ್ತೆ ಬೇರೆ ಬೇರೆ ಇನ್ಸೈಡ್ ಅದರಲ್ಲಿ ಬಹಳಷ್ಟಿದೆ. ಇನ್ನೂ ಬಹಳಷ್ಟು ಥಿಂಗ್ಸ್ ಅವರೇ. ಆಮೇಲೆ ಮುಂದೆ ಹೋಗಿ ಅದು ವರ್ಬ್ದಲ್ಲಿ ಬರ್ತದ, ಪ್ರಿಪೋಸಿಷನ್ ದಲ್ಲಿ ಬರ್ತದ, ಕಂಜಕ್ಷನ್ ದಲ್ಲಿ ಬರ್ತದ, ಅನೇಕ ಕಡೆಗೆ ಬರ್ತದೆ. ಅದಕ್ಕೆ ನೀವು 8 ವಿಭಕ್ತಿಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಟೀಚರ್ಸ್ ಎಲ್ಲರಿಗೆ, ಪ್ರಿನ್ಸಿಪಾಲ್ಗೆ, ಎಲ್ಲ ಟೀಚರ್ಸ್ ರಿಕ್ವೆಸ್ಟ್ ಇದೆ, ತಮ್ಮ ಕ್ಲಾಸ್ ರೂಮ್ದಲ್ಲಿ 8 ವಿಭಕ್ತಿಗಳ ಏನಾದರೂ ಅಲ್ಲಿ ಕಾನೂನು ವ್ಯವಸ್ಥೆ ಅವರು ಮಾಡಿದ್ರೆ ಬಹಳ ಒಳ್ಳೇದಾಗ್ತದ. 8 ವಿಭಕ್ತಿಗಳು ಕನ್ನಡದಲ್ಲಿ ವಿಭಕ್ತಿಗಳು, ಅವುಗಳ ಪ್ರತ್ಯಯ, ಹಾಗೆ ಇಂಗ್ಲಿಷ್ನಲ್ಲಿ, ಹಾಗೆ ಹಿಂದಿಯಲ್ಲಿ. ಕನ್ನಡ, ಇಂಗ್ಲಿಷ್, ಹಿಂದಿ ನಡೀತದೆ ತಮ್ಮ ಸ್ಕೂಲ್ದಲ್ಲಿ. ಇವನ್ನ ನೀವು ಚೆನ್ನಾಗಿ ಆ 8 ವಿಭಕ್ತಿಯ ಪ್ರತ್ಯಯಗಳನ್ನು ಮತ್ತು ಎಲ್ಲ ಸರಿಯಾದ ವಿಭಕ್ತಿಗಳನ್ನು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಸೂಪರ್ ಟಾಪರ್ ಆಗ್ತೀರಿ ನೀವು ವಾಕ್ಯ ರಚನೆ ಮಾಡೋದ್ರಲ್ಲಿ. ನೀವು IAS ಎಕ್ಸಾಮ್ ನಲ್ಲಿ ಹೋದಾಗ ಕೂಡ
ಓರಲ್ದಲ್ಲಿ ಕೂಡ ಈ ಟು ಯಾಕೆ ನೀವು ಯೂಸ್ ಮಾಡ್ತೀರಪ್ಪ ಅಂತ ಕೇಳ್ತಾರೆ. ಸರಿ ಆನ್ಸರ್ ಗೊತ್ತಿರೋದಕ್ಕಾಗಿ ಎಷ್ಟೋ ಜನ IAS IPS ದಲ್ಲಿ ಕೂಡ ಅವಕಾಶಗಳನ್ನು ಕಳ್ಕೊಂಡಿದ್ದಾರೆ, ಹೇಳುವವರು ಪಡ್ಕೊಂಡಿದ್ದಾರೆ. ಇನ್ನು ಬಹಳಷ್ಟು ಅವ್ರ ಯೂಸಸ್ ಅವೆಲ್ಲ ಅವು ಗೊತ್ತಬೇಕು. ಅದಕ್ಕೆ ವಾಕ್ಯ ರಚನೆ ಆಗೋದು ನಾವು ಕೇಸಿಸ್ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ, ನಿಮ್ಮ ಗ್ರಾಮರ್ ಸೂಪರ್ ಆಗ್ತದ. ಆಮೇಲೆ ಇನ್ನೊಂದು ಕಡೆಗೆ ಪ್ಲೀಸ್, ಇನ್ನೊಂದು ಕಡೆ ನೆನ್ಪಿಡಿ, ಕಾಮನು ಗೋನು ಬೇಡ. ನನಗೂ ಗೊತ್ತಿರಲಿಲ್ಲ ಮುಂಚಿತವಾಗಿ, ನಾನು ಕಾಮನು ಗೋನು ಅಂತ ಮಾತಾಡ್ತಿದ್ದೆ. ನಮ್ಮೊಬ್ಬರು ಗುರುಗಳು ಹೇಳಿದ್ರು, ವಾಕ್ಯ ಬರೆದು ತೋರಿಸಿ ಅಂತ ಹೇಳಿದ್ರು. ಕಮ್ ಬರದೆ ನಿತ್ಯ, ಗೋ ಬರದೆ ನಿತ್ಯ. ಯಾಕೆ? ಅಲ್ಲಿ ನೋ ಯಾವ ಸ್ಪೆಲ್ಲಿಂಗು ಸ್ಯೂಟ್ ಆಗುದಿಲ್ಲ, ಏನೋ ನೋನು ಬರೆಯಕ್ಕೆ ಬರುದಿಲ್ಲ, KNOW ಬರೆಯಕ್ಕೆ ಬರುದಿಲ್ಲ. ಗೋ ನೋ ಹೇಗಾಗ್ತದ್ರಿ? ಆಗುದಿಲ್ಲ. ಏನೋ ನೋ KNOW ಸ್ಯೂಟ್ ಆಗುದಿಲ್ಲ. ಸರಿ ಕ್ರಮ ಯಾವುದು? ಯು ಮಸ್ಟ್ ಸೇ ಡು ಯು ಕಮ್, ಡೋಂಟ್ ಯು ಕಮ್. ಡು ಯು ಗೋ, ಡೋಂಟ್ ಯು ಗೋ. ಅದಕ್ಕೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಮತ್ತು ನೆಗೆಟಿವ್ ಸೆಂಟೆನ್ಸಸ್, ಆಮೇಲೆ ಅಫರ್ಮೇಟಿವ್ಸ್, ಎಕ್ಸ್ಕ್ಲಮೇಟರಿ, ಏನ್ ಅಸರ್ಟಿವ್ ಏನಿದ್ದದು ಅಷ್ಟು ಎಲ್ಲ ಬಹಳ ಚೆನ್ನಾಗಿ ಗ್ರಾಮ್ಯಾಟಿಕಲಿ ಪರ್ಫೆಕ್ಟ್ ಇರಬೇಕು. ಕೆಲವು ಜನ ಅಂತಾರೆ ಗ್ರಾಮರ್ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ದಯವಿಟ್ಟು ಹಾಕಿ ತಿಳ್ಕೊಬೇಡಿ, ಗ್ರಾಮರವೇ ಸರ್ವಸ್ವ ಇರುತ್ತೆ. ಆಮೇಲೆ ಗ್ರಾಮರದ ಚಿಕ್ಕ ಚಿಕ್ಕ ಪಾಠ ಇವು ಸಬ್ಜೆಕ್ಟ್ ಅವರಿಗೆ. ಗ್ರಾಮರ್ದಲ್ಲಿ ಚಿಕ್ಕ ಚಿಕ್ಕ ಪಾಠ ಸಬ್ಜೆಕ್ಟ್ಸ್ ಇವೆ. ಅದಕ್ಕೆ ಗ್ರಾಮರ್ ಚೆನ್ನಾಗಿ ಸ್ಟಡಿ ಮಾಡ್ರಿ. ಅದು ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಯಾವುದೇ ಇರ್ಬೋದು. ಉರ್ದು ಅದಲ್ರಿ, ಉರ್ದು ಅದು ಗ್ರಾಮರನ್ನ ಸ್ಟಡಿ ಮಾಡ್ಕೊಡ್ರಿ. ಚೆನ್ನಾಗಿ ನಿಮ್ಮ ಲೈಫ್ ಸೂಪರ್ ಆಗಿ ಬಿಡ್ತದ. ಮಾಡ್ತೀರಾ? ಓಕೆ, ಇವಾಗ ಲಾಸ್ಟ್ ನಾನು ಒಂಚೂರು ಹ್ಯಾಂಡ್ ರೈಟಿಂಗ್ ಬಗ್ಗೆ ಹೇಳ್ಬಿಡುತ್ತೇನೆ. ಹ್ಯಾಂಡ್ ರೈಟಿಂಗ್ ನಾವು 10 ವರ್ಷ ಪ್ರಾಕ್ಟೀಸ್ ಮಾಡಿದ್ರು ರೈಟಿಂಗ್ ಇಂಪ್ರೂವ್ಮೆಂಟ್ ಆಗೋದು ಕಷ್ಟ ಆಗ್ತದೆ. ನನಗೂ ಆಗಿರಲಿಲ್ಲ. ನಾನು ಅದ್ರ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿದೆ, ಬಹಳಷ್ಟು ವಿಚಾರ ಮಾಡಿದೆ, ಬಹಳಷ್ಟು ಕಡೆ ಹುಡುಕಾಡಿದೆ. ಕೊನೆಗೆ ಹೋಗಿ ಒಂದು ಐಡಿಯಾ ಸಿಕ್ತು. ಅದಕ್ಕೆ ನಾನು ಅದನ್ನು ಹೇಳಿಕ್ಕೆ ಬಯಸ್ತೇನೆ ಎಲ್ಲ ಕಡೆಗೆ. ವಿದೌಟ್ ಪ್ರಾಕ್ಟೀಸ್ ಟೆಕ್ನಿಕ್ಸ್ ಫಾಲೋ ಅಪ್ ಮಾಡಿದ್ರೆ 5 ನಿಮಿಷದಾಗ ಟೋಟಲ್ ರೈಟಿಂಗ್ ಚೇಂಜ್ ಆಗ್ತದೆ. ವಿದೌಟ್ ಪ್ರಾಕ್ಟೀಸ್. ಈಗ ನಾನು ಹೇಳ್ಬಿಡ್ತೀನಿ, ನೀವು ಹೋಗಿ ಬರೆದು ನೋಡ್ರಿ, ನಿಮ್ಮ ರೈಟಿಂಗ್ ಟೋಟಲಿ ಚೇಂಜ್ ಆಗ್ತದೆ. ಓಕೆ? ಎಸ್. ಯಾವುದೇ ರೈಟಿಂಗ್ ಇರ್ಬೋದು, ಆಲ್ ಸಬ್ಜೆಕ್ಟ್ದಲ್ಲಿ, ಆಲ್ ಸಬ್ಜೆಕ್ಟ್ ರೈಟಿಂಗ್ದಲ್ಲಿ 10 ಟೆಕ್ನಿಕ್ಸ್ ಅವ. ನಾವು ಅದರಲ್ಲಿ 1-2 ಹೇಳಿಬಿಡ್ತೇನೆ. ಉಳಿದದ್ದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಡೀಟೇಲ್ ಆಗಿ ಅದಾವ್ರಿ. ನನ್ನ ಬುಕ್ನಲ್ಲಿ ಅದಾವ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗ್ತಾವ. ನಾನು ಪ್ರಿನ್ಸಿಪಾಲ್ ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಆ ಸಲ ಒಂದು ನನ್ನ ಹ್ಯಾಂಡ್ ರೈಟಿಂಗ್ ಒಂದು ಫುಲ್ ಅದು ಅರ್ಧ ಗಂಟೆ ಲೆಕ್ಚರ್ ಅದ್ರಿ. ಇವಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಐಡಿಯಾ ಹೇಳ್ತೀನಿ, ಅದ್ರ ಮೇಲೆ ನೀವು ಎಲ್ಲ ಉಳಿದದೆಲ್ಲ ನೀವು ನನ್ನ ವಿಡಿಯೋಸ್ ನೋಡ್ಕೊಂಡು, ಈ ನಿಮಗೆ ಸಮಯ ಸಿಕ್ಕಾಗ ಅದನ್ನು ವಿಡಿಯೋಸ್ ನೋಡ್ಕೊಂಡು ಡೆವಲಪ್ ಮಾಡ್ತೀನಿ. ಆಮೇಲೆ ನಾನು ಇನ್ನೊಂದು ಲೆಕ್ಚರ್ ಅದ, ಇನ್ನೊಂದು ಸ್ಟೂಡೆಂಟ್ಸಿಗೆ ಅವ್ರಿಗೆ ಒಂದು ಇನ್ನೊಂದು 2 ಚೇಂಜ್ ನಾನು ಟೆಕ್ನಿಕ್ ಹೇಳ್ತಾ ಇದ್ದೇನೆ. ಇವನ್ನ ಅಲ್ಲಿ ರಿಪೀಟ್ ಮಾಡೋದಿಲ್ಲ. ನೀವು ಆ ಮಕ್ಕಳಿಗೆ ಅದನ್ನು ಹೇಳ್ರಿ, ಅಥವಾ ಇಲ್ಲಿ ವಿಡಿಯೋ ಇರ್ತದೆ, ಮೇಡಮ್ ಅವ್ರಿಗೆ ನಾನು ಪ್ರಿನ್ಸಿಪಾಲ್ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ವಿಡಿಯೋ ಯೂಸ್ ಮಾಡ್ಕೊಂಡು ಆ ಮಕ್ಕಳಿಗೆ ತೋರಿಸ್ರಿ. ಆ ಮಕ್ಕಳಿಗೆ ಒಂದು ಬೇರೆ ನಾನು ಒಂದು ಬುಕ್ ಅನ್ನ ನಿಮ್ಗೆ ಹೆಸರು ಹೇಳಿರ್ತೀನಿ. ಯಾವುದೇ ಒಂದು ಬುಕ್ ಅನ್ನ ಶನಿವಾರ ಮಧ್ಯಾಹ್ನ, ಸಂಡೇ ಫುಲ್ ಡೇ ಸೆಲ್ಫ್ ಸ್ಟಡಿ ಮಾಡಿ. ಟೀಚರ್ಸ್ ಅವ್ರು ಕಲಿಸೋಕ್ಕಿಂತ ಮೊದಲು ಸ್ಟಡಿ ಮಾಡಿದರೆ ನಿಮ್ಮ ಬ್ರೈನ್ ಚುರುಕಾಗ್ತದೆ. ಅದಕ್ಕೂ ಒಂದು ಟೆಕ್ನಿಕ್ ಅದ. ಇನ್ನೊಂದು ಎಕ್ಸ್ಟ್ರಾಆರ್ಡಿನರಿ ಬ್ರೈನ್ ಚುರುಕಾಗ್ತದೆ, ಅದಕ್ಕೊಂದು ಟೆಕ್ನಿಕ್ ಅದ. ನಾನು ಆ ಮಕ್ಕಳಿಗೆ ಹೇಳ್ಕೊಡ್ತೀನಿ. ಕೇವಲ 2 ಸ್ಯಾಟರ್ಡೆ 2 ಸಂಡೇಲಿ ನಿಮ್ಮ ಒಂದೊಂದು ಬುಕ್ 1 ಮಾಸದಲ್ಲಿ ಪ್ರಾಕ್ಟಿಕಲಿ ಬಾಯ್ ಆಗ್ತದೆ.
1 ಮಾರ್ಕ್ಸ್. 2 ಸ್ಯಾಟರ್ಡೆ 2 ಸಂಡೇ ಅಂದರೆ ಒಂದೂವರೆ ದಿನ ಖಾಲಿ ಇರ್ತಿರಲ್ಲ ಸರಿ, ಸ್ಯಾಟರ್ಡೆ ಮಧ್ಯಾಹ್ನ ಸಂಡೇ ಫುಲ್ ಡೇ. ಅವಾಗ ಒಂದೊಂದು ಕ್ಷಣ ವೇಸ್ಟ್ ಮಾಡಬೇಡ್ರಿ. ಆ ವಿಡಿಯೋದಾಗ ನಿಮ್ಗೆ ಡೀಟೇಲ್ ಆಗಿ ಸಿಗ್ತದ. ನನ್ನ ಮಕ್ಕಳು 10 ವರ್ಷದಿಂದ 10th 9th 10th. ಈ 9th 10th ಬುಕ್ಸ ಸಿಂಗಲ್ ಡೇದಲ್ಲಿ ಖಾಲಿ ಮಾಡಿದ್ದಾರೆ. ಪ್ರಾಕ್ಟಿಕಲಿ ಬಹ್ಯಾಂಡ್. ಅದಕ್ಕಂತ ಎಲ್ಲದರಲ್ಲಿ ಸ್ಟೇಟ್ ರ್ಯಾಂಕ್ ಕರೀತಾರೆ. 10th PUC BSc MSc ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ವಿದಿನ್ 1 hour ಕವರ್ ಮಾಡಿದ್ದಾರೆ. ಕೆಲವೊಂದು ಪೇಪರ್ಸ್ ಅರ್ಧ ಗಂಟೆಯಲ್ಲಿ. ಇವಾಗ ಅಂತ ಹೇಳಿ ನನ್ನ ಮಕ್ಕಳು ಕ್ವಿಜ್ ಕಾಂಪಿಟೇಷನ್ ಎಲ್ಲಿ ಹೋದ್ರು ನೀವು ಆ ಟೆಕ್ನಿಕ್ ಆ ವಿಡಿಯೋ ಆಮೇಲೆ ನೋಡ್ರಿ ಅಂತೆ. ಕ್ವಿಜ್ ಕಾಂಪಿಟೇಷನ್ ನೀವು ಎಲ್ಲಾದ್ರೂ ಹೋಗಿ ನೀವೇ ಟಾಪರ್ ಇರ್ತೀರಾ. ನನ್ನ ಮಕ್ಕಳು ಎಲ್ಲ ಎಷ್ಟು ಯೂನಿವರ್ಸಿಟಿಯಲ್ಲಿ ಹೋಗ್ಯಾರೆ ಅಲ್ಲಿ ಟಾಪರ್ ಇದ್ದಾರೆ ಕ್ವಿಜ್ ಕಾಂಪಿಟೇಷನ್ ಕರ್ನಾಟಕದಲ್ಲಿ. ಅದಕ್ಕೆ ಈ ಸ್ಟಡಿ ಮಾತೋದ್ಬ. ಇನ್ನೂ ಬಹಳಷ್ಟು ಥಿಂಗ್ಸ್ ಅದಾವೆ. ಈಗ ನಿಮಗೆ ರೈಟಿಂಗ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು ರೈಟಿಂಗ್ನ ಅವ್ರಿಗೆ ಹೇಳೋದಿಲ್ಲ, ಅವ್ರಿಗೆ ಹೇಳಿದ್ದು ನಿಮಗೆಲ್ಲ, ನಿಮಗೆ ಹೇಳಿದ್ದು ಅವರಿಗಿಲ್ಲ. ಅದಕ್ಕೆ ನೀವು ಅವು ವಿಡಿಯೋಸನ್ನು ಬೇರೆ ಬೇರೆ ವಿಡಿಯೋಸ್ ಸಿಗ್ತಾವ, 2 ಲೆಕ್ಚರ್ ನಿಮಗೆ ಸಿಗ್ತಾವ ಆಟೋಮೆಟಿಕ್ಲಿ. ಓಕೆ, ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ಬಿಡ್ತೀನಿ ಲಾಸ್ಟಿಗೆ. ಯಾವುದೇ ರೈಟಿಂಗ್ ಇರಲಿ. 10 ಟೆಕ್ನಿಕ್ಸ್ ಒಳಗೆ ನಂಬರ್ 1 ಫಸ್ಟ್, ಪ್ರತಿ ಶಬ್ದದಲ್ಲಿ ಅಕ್ಷರಗಳು ಕೆಳಗೆ ಮೇಲೆ ಆಗಬಾರ್ದು. ಸಿಂಪಲ್ ಅದ, ನಿಮಗೆಲ್ಲ ಗೊತ್ತದ ಇದು. ಪ್ರತಿ ಶಬ್ದದಲ್ಲಿ ಅಕ್ಷರಗಳ ಕೆಳಗೆ ಮೇಲೆ ಆಗುವುದರಿಂದ ಆ ಶಬ್ದ ಕೆಡುತ್ತೆ, ರೈಟಿಂಗ್ ಚೆನ್ನಾಗಿ ಆಗೋದಿಲ್ಲ. ಹಾಗೆ ಒಂದು ಸಾಲಿನೊಳಗೆ ಅಥವಾ ವಾಕ್ಯದಲ್ಲಿ ಶಬ್ದಗಳು ಕೆಳಗೆ ಮೇಲೆ ಆಗಬಾರ್ದು. ಇಟ್ ಮೀನ್ಸ್ ನಾನು ಏನ ಬರೆದ್ರು ಒಂದೇ ಲೆವೆಲ್ನಲ್ಲಿ ಇಟ್ಕೊಳ್ಳೇಬೇಕು ಅನ್ನುವಂಥ ಒಂದು ಸ್ಟ್ರಾಂಗ್ ಮೈಂಡ್ ಸೆಟಪ್ ಸಾಕು. ಇದು ಒಂದೇ ಟೆಕ್ನಿಕ್ ನೀವು ಫಾಲೋ ಅಪ್ ಮಾಡಿದರೆ 50% ನಿಮ್ಮ ರೈಟಿಂಗ್ ಚೇಂಜ್ ಆಗ್ತದೆ. ಇಲ್ಲೇ ಕೂತು ಹೇಳೋದ್ರೊಳಗೆ ಆಗ್ಬೋದಾ? ವೆರಿ ಗುಡ್, ಸಿಂಪಲ್ ಅದ, ನಿಮಗೆ ಗೊತ್ತದ. ಇದು ಕನ್ಫರ್ಮ್ ಆಗ್ಬೇಕಷ್ಟೇ. ನಾನು ಕನ್ಫರ್ಮೇಶನ್ ಕೊಡೋದಷ್ಟೇ. ಮಾಡ್ತೀರಾ? ಅಂದ್ರೆ ಇವತ್ತಿಂದ ಯಾವುದೇ ರೈಟಿಂಗ್ ಇರಲಿ, ಶಬ್ದದಲ್ಲಿ ಅಕ್ಷರಗಳ ಕೆಳಗೆ ಮೇಲೆ ಆಗಲೇಬಾರದು. ಒಂದು ಸಾಲಿನೊಳಗೆ ಶಬ್ದಗಳು ಕೆಳಗೆ ಮೇಲೆ ಆಗಲೇಬಾರದು. ಎಲ್ಲವೂ ಲೈನ್ ಮೇಲೆ ಒಂದೇ ಲೆವೆಲ್ ಇಟ್ಕೋಬೇಕು. ಆ ಲೈನ್ ಟಚ್ ಆಗಬೇಕು, ಬಾಟಮ್ ಲೈನ್. ಎಸ್, ಮಾಡ್ತೀರಾ? ನಂಬರ್ 1 ಟೆಕ್ನಿಕ್. ನಂಬರ್ 2, ಪ್ರತಿ ಶಬ್ದದಲ್ಲಿ ಅಕ್ಷರಗಳು ಸಮೀಪ ದೂರ ಆಗಬಾರ್ದು. ಅಕ್ಷರ ಯಾವ ಬರೀ ಮಕ್ಕಳು ದೂರ ಬರೀತಾರಂದ್ರೆ ಒಂದು ಶಬ್ದ ಹೊಡ್ಕೊಂಡು 3-4 ಶಬ್ದ ಆಗಿಬಿಡ್ತದೆ. ಅದು ಶಬ್ದ ಕನ್ಸಿಡರ್ ಆಗೋದಿಲ್ಲ. ಇದು ಪ್ರಾಬ್ಲಮ್. ಸೊ ಒಂದು ಶಬ್ದದಲ್ಲಿ ಅಕ್ಷರಗಳನ್ನ ಸಮ 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 ಅಂತರದಲ್ಲಿ ಇಟ್ಕೋಬೇಕು. ಹಾಗೆ ಅವನ್ನ ಟಚ್ ಮಾಡಬಾರ್ದು, ಕ್ರಾಸ್ ಅಂತೂ ಮಾಡಲೇಬಾರ್ದು. ಇವಾಗ ಕರ್ಸ್ಯೂ ಬ್ಯಾನ್ ಮಾಡಿದ್ದಾರೆ. ಕರ್ಸ್ಯೂ ರೈಟಿಂಗ್ ದೋಷ ಇಲ್ಲ, ಮಕ್ಕಳು ಕರ್ಸಿವ್ ಹೆಸರಿನಲ್ಲಿ ಮಿಕ್ಸ್ ಮಾಡಿ ಬರ್ಲಿಕ್ಕತ್ತ. ಅದಕ್ಕೆ ದಯವಿಟ್ಟು ಮಿಕ್ಸ್ ಮಾಡಬೇಡಿ, ಟಚ್ ಮಾಡಬೇಡಿ ಅಕ್ಷರ, ಮತ್ತು ಸಮೀಪ ದೂರ ಒಡೆದು ಇಡಬೇಡಿ. ಅಂದ್ರೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟಪ್ ಏನ್ ಬೇಕು? ಪ್ರತಿ ಶಬ್ದದಲ್ಲಿ ಅಕ್ಷರಗಳು ಸಮ 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 ಅಂತರದಲ್ಲಿ ಇಟ್ಕೋಬೇಕು. ಹಾಗೆ ಒಂದು ಸಾಲಿನೊಳಗೆ ಶಬ್ದಗಳನ್ನು ಕೂಡ ಸಮ 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 ಅಂತರದಲ್ಲಿ ಇಟ್ಕೋಬೇಕು. ಬರೀತೀರಾ? ಎರಡದು ಲಾಸ್ಟ್. ಇನ್ನು 3ನೇದು ಆಂಗಲ್ ಒಂದು ಹೇಳ್ಬಿಡ್ತೀವಿ. ಆಂಗಲ್ ಮೋಸ್ಟ್ ಇಂಪಾರ್ಟೆಂಟ್. 3ನೇ ಟೆಕ್ನಿಕ್ ಆಂಗಲ್. ನೋಡಿ, ಆಂಗಲ್ಗಾಗಿ ಮತ್ತು ಒಳ್ಳೆ ಸ್ಪೀಡ್ ರೈಟಿಂಗ್ಗಾಗಿ ನಮ್ಮ ಕಬ್ಬ ಕತ್ತರಿಸೋ ಟೆಕ್ನಿಕ್ ಯೂಸ್ ಆಗುತ್ತೆ. ರೈಟಿಂಗ್ ಎಕ್ಸಾಕ್ಟ್ಲಿ ಕಬ್ಬ ಕತ್ತರಿಸೋ ಟೆಕ್ನಿಕ್ ಇದೆ. ನಾನಂತೂ ನಮ್ಮ ಅಣ್ಣ ಒಬ್ಬ ಕಬ್ಬ ಕತ್ತರಿಸೋದು ನೋಡ್ಕೊಂಡ ರೈಟಿಂಗ್ ಕಲ್ತಿದ್ದೇನೆ. ಹೌದು, ನೋಡಿ ಇಲ್ಲಿ ಹಿಡ್ಕೊಂಡು ನಮಗೆ ಕಬ್ಬ ಕತ್ತರಿಸ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಹಿಡ್ಕೊಂಡು ಆಗುದಿಲ್ಲ, ಈಚೆಗೆ ಹಿಡ್ಕೊಂಡು ಆಗುದಿಲ್ಲ. ಮಧ್ಯದಿಂದ ಒಂಚೂರು ಬಲಕ್ಕೆ ಇಟ್ಕೋಬೇಕು. ಕಬ್ಬ ಕತ್ತರಿಸೋ ಹೆಂಗಲ್ ಗೊತ್ತು ನಿಮಗೆ. ಈಗ ರಿವರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಕತ್ತರಿಸ್ಲಿಕ್ಕೆ ಆಗುದಿಲ್ಲ.
ಈಗ ಅಡ್ಡು ತೋಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಕ್ಷರಗಳನ್ನು ಈಗ ಹೊರಗೆ ಜಗ್ಬಾರ್ದು. ರೈಟಿಂಗ್ ಮಾಡೋ ಒಂದು ಮಕ್ಕಳು ಈಗ ಹೊರಗೆ ಕೆಲವೊಂದು ಅಕ್ಷರ ಹೊರಗೆ ಸ್ಲೋಪ್ ಮಾಡ್ತಾರೆ, ಅದಕ್ಕೆ ಮಾಡಬಾರ್ದು. ಈ ಕಬ್ಬ ನೋಡ್ರಿ ಹೊರಗಡೆ ಕತ್ತರಿಸ್ಲಿಕ್ಕೆ ಆಗೋದಿಲ್ಲ. ಸೇಮ್ ಟೆಕ್ನಿಕ್ ಅದ. ಸರಿ ಕ್ರಮ ಯಾವ್ದ್ರಿಂದಂಗ ಚೆನ್ನಾಗಿ ಗ್ರಿಪ್ ತಗೋಬೇಕು, ಎಡಗೈನಿಂದ ಮಧ್ಯದಿಂದ ಬಲಕ್ಕೆ ಇರಬೇಕು ಮತ್ತು 70-80 ಡಿಗ್ರಿ ಕ್ರಾಸ್ ತಗೋಬೇಕು. ಸೂಪರ್ ಕ್ಲಾಸ್ ಕಟಿಂಗ್ ಆಗ್ತದ. ರೈಟಿಂಗ್ ಸಿಸ್ಟಮ್ ಆಂಗಲ್ ಪೊಸಿಷನ್ ಎಕ್ಸಾಕ್ಟ್ಲಿ ಸೇಮ್ ಅದ ಕಬ್ಬ ಕತ್ತರಿಸಿದಂಗೆ. ಆದ್ರೆ ಇಲ್ಲಿ ಪ್ಲೇಟ್ ಸಪೋರ್ಟ್ ತಗೋಬೇಕು. ಪ್ಲೇಟ್ ಸಪೋರ್ಟ್ ಎಡಗೈ ಮಧ್ಯದಿಂದ ಒಂಚೂರು ಬಲಕ್ಕೆ ಇಟ್ಕೋಬೇಕು. ಪೇಪರ್ ಬುಕ್ಕ ನೋಟ್ ಬುಕ್ಕ ಒಂಚೂರು ಬಲಕ್ಕೆ ಇಟ್ಕೊಂಡು ಪ್ಲೇಟ್ ಸಪೋರ್ಟ್ ತಗೋಬೇಕು. ಆಮೇಲೆ ದಪ್ಪ ಬರೀ ಬಾಲ್ ಪಾಯಿಂಟ್ ಪೆನ್ ತಕ್ಕೊಂಡು ಹೀಗೆ ಇನ್ಸೈಡ್ 70-80 ಡಿಗ್ರಿ ಕ್ರಾಸ್ ತಕ್ಕೊಂಡು ನೀವು ಚೆನ್ನಾಗಿ ಹಿಂಗೆ ಸೆಂಟರ್ ಲೆವೆಲ್ ಇರಬೇಕು. ಹೀಗೆ ಸೆಂಟರ್ ಲೆವೆಲ್ ಬರಿತಾ ಇರಬೇಕು. ಇಲ್ಲಿ ಸೆಂಟರ್ ಲೆವೆಲ್, ಇಲ್ಲಿ ಹಿಡಿದು ಇಲ್ಲಿ ಬರಿಬಾರ್ದು, ಇಲ್ಲಿ ಹಿಡಿದು ಹೀಗೆ ಬರಿಬಾರ್ದು. ಇದು ಪ್ಲೇನ್ ಸಪೋರ್ಟ್ ಇರಬೇಕು. ಎಷ್ಟು ಗ್ರಿಪ್ ಚೆನ್ನಾಗಿಯೋ ಅಷ್ಟು ಸ್ಪೀಡ್ ಚೆನ್ನಾಗಿ ಆಗ್ತದ. ರೈಟಿಂಗ್ ಸೂಪರ್ ಕ್ಲಾಸ್ ರೈಟಿಂಗ್ ಬರ್ತದ. ಅದಕ್ಕೆ ನಾನು ಹೇಳೋದು, ನನ್ನ ಮಕ್ಕಳು 100 ಮಾರ್ಕ್ಸ್ ವಿದಿನ್ 1 ಅವರ್ ಬಿಡಿಸ್ತಾರೆ. ನೀವೆಲ್ಲ ಮಾಡ್ಲಿಕ್ಕೆ ಆಗ್ತದ. ಇನ್ನೂ ಬೇಗ ಬಿಡಿಸ್ಬೋದು ಪೇಪರನ್ನು. ಒಂದು ಸ್ಟಡಿ, ಇನ್ನೊಂದು ಕಡೆ ರೈಟಿಂಗ್ ಟೆಕ್ನಿಕ್ಸ್ ಮಾಡ್ತೀರಾ? ಓಕೆ, ಉಳಿದದ ಟೆಕ್ನಿಕ್ಸ್ ನಿಮಗೆ ನನ್ನ ಬುಕ್ನಲ್ಲಿವೆ, ಬೇಕಾದರೆ ಸಿಗ್ತವೆ, ಇಲ್ಲ ನನ್ನ ವಿಡಿಯೋಸ್ದಲ್ಲಿ ಸಿಗ್ತವೆ. ಮತ್ತು ನಿಮಗೆ ಹೇಳಿದ್ದೆಲ್ಲ ಥಿಂಗ್ಸನ್ನು ನಿಮ್ಮ ಉಳಿದೆಲ್ಲ ಸ್ಟೂಡೆಂಟ್ಸ್ಗೆ ನೀವು ಶೇರ್ ಮಾಡಿಕೊಳ್ಳಿ. ನಾನು ಅವ್ರಿಗೆ ಇನ್ನು ಇದನ್ನು ಬಿಟ್ಟು ಬೇರೆ ಥಿಂಗ್ಸ್ ಹೇಳ್ತೀನಿ, ಅವ್ರನ್ನ ರಿಕ್ವೆಸ್ಟ್ ಮಾಡಿ ನೀವು ಕೇಳ್ಕೊಳ್ಳಿ ಮತ್ತು ವಿಡಿಯೋಸ್ ನೋಡ್ಕೊಳ್ಳಿ. ನಿಮಗೆ 2 ಸೆಷನ್ ಲೆಕ್ಚರ್ ಸಿಕ್ಕಂಗಾಗ್ತದೆ. ಓಕೆ, ಅಡ್ಡೆ ಇಲ್ಲ. ಇವಾಗ ನಮ್ಮ ಪ್ರಿನ್ಸಿಪಾಲ್ಸ್ ಮತ್ತು ಟೀಚರ್ಸ್ ತಾವೆಲ್ಲರೂ ಸೇರಿಕೊಂಡು ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇಲ್ಲಿ ಸಮಯ ಕೊಟ್ಟಿದ್ರಿ. ಜೊತೆಗೆ ನಾನು ಒಂದೇ ಒಂದು ಆಸೆ ಇಟ್ಕೊಂಡು ಈ ವಿಡಿಯೋವನ್ನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೇನೆ. ತಾವು ಇದನ್ನು ಬರ್ಡನ್ ಆಗಿ ತೆಗೆದುಕೊಳ್ಳಾರ್ದೆ ಚೆನ್ನಾಗಿ ಇದನ್ನು ಪಾಸಿಟಿವ್